ಶ್ರೀಗುರುಭ್ಯೋ ನಮಃ ಹರಿ ಓಂ ಮಾಮನೋ ವಲ್ಲಭಂ ವಾಜಿಪದನಂ ಸತ್ಪ್ರಮೋದನಂ ಮಧ್ವರುತ್ಸದನಂ ಭಾವಿ ಮಧ್ವಸದ್ಭುಜಗಂ ಭಜೆ ಶ್ರೀಮಧ್ವವಾದಿರಾಢಂಸೋ ಗುರುತ್ತಂ ಸೌಗತಾಂ ಹಸೌ ಹೃದ್ಯಾನವದ್ಯ ವಿದ್ಯಾಂ ಮೇ ದದ್ಯಾಸ್ತಾಂ ಕರುಣಾನಿಧಿ ವಿಪಕ್ಷಶಿಕ್ಷಾದಕ್ಷೋ ಮಾಂ ಲಕ್ಷ್ಮೀ ಸೇಕ್ಷಣದೀಕ್ಷಿತಃ ವಾದಿರಾಟ್ ಪಕ್ಷಗೋ ಅಭೀಕ್ಷ್ಣಂ ರಕ್ಷ್ಯಾದ್ಭಾವಿ ಮಹೋಕ್ಷವಾಟ್ ಶ್ರೀಮತೋ ರಾಘವೇಂದ್ರಸ್ಯ ನಮಾಮಿ ಪದಪಂಕಜೆ ಕಾಮಿತಾಶೇಷಕಲ್ಯಾಣಗಲನಾ ಕಲ್ಪಪಾದಪೌ ನೈವೇದ್ಯಗವಿಷಂ ರಾಮೇ ವೀಕ್ಷ್ಯ ತದ್ಭುಕ್ತಿಭಾಗ್ಗುರುಃ ಯೋ ದರ್ಶಯದ್ರವಿಂ ರಾತ್ರೌ ಸತ್ಯಬೋಧೋऽस्तु ಮೇ ಮುದೆ ಚಿಂತಾಮಣಿಂ ಸ್ವಭಕ್ತಾನಾಂ ಕಲ್ಪವೃಕ್ಷಂಚ ಕಾಮದಂ ಸ್ವಾಮಿನಂ ತ್ವಾಂ ರಘುಪ್ರೇಮತೀರ್ಥಂ ವಂದೇ ಹ್ಯಭೀಷ್ಟದಂ ಕೋಲವ್ಯಾಸ ಹಯಗ್ರೀವ ಪದಕಂಜ ಮಧುವ್ರತಂ ಶ್ರೀ ವಿಶ್ವೋತ್ತಮಯೋಗೀಂದ್ರಂ ವಂದೇಹಂ ವಾದಿರಾಟ್ ಪ್ರಿಯಂ ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ಸಂತಃ ಸಂತು ಕೃಪಾವಂತೋ ಗುರುರಾಜಪದಾಶ್ರಯಾಃ ನಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯತೆ ಅಂತದೆ. ಸಕಲ ಮುಮುಕ್ಷುಗಳು ಕೂಡ ಈ ಪುಣ್ಯಭೂಮಿಯಲ್ಲಿ ಹುಟ್ಟಿದ ಮೇಲೆ ತಾತ್ವಿಕ ಅಂದರೆ ತತ್ವಜ್ಞಾನವನ್ನು ಸಂಪಾದನೆ ಮಾಡಬೇಕು. ಪುರೋವರ್ತಿಯಾದಂಥ ಯಾವುದೋ ಒಂದು ಪದಾರ್ಥದ ಜ್ಞಾನ ನಮಗೆ ಭವಬಂಧ ಮೋಚಕ ಆಗೋದಿಲ್ಲ ಅನ್ನೋ ದೃಷ್ಟಿಯಿಂದ ಅವಶ್ಯವಾಗಿ ತತ್ವಜ್ಞಾನವನ್ನು ಸಂಪಾದನೆ ಮಾಡಲೇಬೇಕು. ಮತ್ತು ವೈರಾಗ್ಯ ಭಾಗ್ಯಯುಕ್ತರಾಗಿ ಬದುಕಬೇಕು ಅನ್ನೋ ದೃಷ್ಟಿಯಿಂದಲೇ ಸಾಕ್ಷಾತ್ ಹಂಸನಾಮಕ ಪರಮಾತ್ಮ ವೈರಾಗ್ಯಕ್ಕೆ ಪ್ರತಿನಿಧಿಯಾಗಿರ್ತಕ್ಕಂಥ ಸನ್ಯಾಸಾಶ್ರಮದ ಗತ್ತನ್ನು ಪ್ರಪಂಚಕ್ಕೆ ತಿಳಿಸಿದ. ಆ ಪರಂಪರೆಯಲ್ಲೇನೆ ಶ್ರೀಮನ್ಮಧ್ವಾಚಾರ್ಯರು ಬಂದಿರೋದು. ಪೂರ್ಣಪ್ರಜ್ಞಾಚಾರ್ಯರು ಅನೇಕ ಶಿಷ್ಯರಿಗೆ ಆಶ್ರಮವನ್ನು ಕೊಟ್ಟು ಈ ತತ್ವಜ್ಞಾನ ಹಾಗೆ ಮುಂದುವರಿಬೇಕು, ಅದರ ಪ್ರಚಾರ ಪ್ರಸಾರಾದಿಗಳು ನಿರಾತಂಕವಾಗಿ ನಡೀಬೇಕು ಅನ್ನೋ ಉದ್ದೇಶದಿಂದ ಶ್ರೀ ಪದ್ಮನಾಭ ತೀರ್ಥರು, ಶ್ರೀಮನ್ ನರಹರಿ ತೀರ್ಥರು, ಶ್ರೀ ಮಾಧವ ತೀರ್ಥರು, ಶ್ರೀಮದ್ ಅಕ್ಷೋಭ್ಯ ತೀರ್ಥರು ಇವರು ನಾಲ್ವರಿಗೂ ಕೂಡ ಸಾಕ್ಷಾತ್ ಆಶ್ರಮವನ್ನು ಕೊಟ್ಟು ಅದರಂತೆ ತಮ್ಮ ಪೂರ್ವಾಶ್ರಮ ಸೋದರರಾದ ಶ್ರೀ ವಿಷ್ಣು ತೀರ್ಥಾಚಾರ್ಯರು, ಶ್ರೀ ಋಷಿಕೇಶ ತೀರ್ಥರೇ ಮೊದಲಾದ ಅನೇಕರಿಗೂ ಕೂಡ ಆಶ್ರಮವನ್ನು ಕೊಟ್ಟು ಅಷ್ಟಮಠಗಳನ್ನು, ಅದೇ ರೀತಿಯಾಗಿ ಶ್ರೀ ಸತ್ಯತೀರ್ಥರು ಪರಮ ಆಪ್ತ ಶಿಷ್ಯರು, ಅಂತಃಕರಣಕ್ಕೆ ಪಾತ್ರರಾದಂಥವರು, ಅವರಿಗೂ ಆಶ್ರಮ ಕೊಟ್ಟು ಪರಂಪರೆಯಿಂದ ಬಂದಿರತಕ್ಕ ದಾಮೋದರ ಶಾಲಿಗ್ರಾಮ ಹಾಗೂ ಸತ್ಯತೀರ್ಥರನ್ನು ತಮ್ಮ ಆಶ್ರಮ ಗುರುಗಳಾದ ಅಚ್ಯುತ ಪ್ರೇಕ್ಷ ತೀರ್ಥಾಚಾರ್ಯರಿಗೆ ಒಪ್ಪಿಸಿ ಅವರಿಂದಲೂ ಪರಂಪರೆ ಮುಂದುವರಿಯುವಂತೆ ಮಾಡಿದಂತಹ ಶ್ರೇಯಸ್ಸು ಅದು ಶ್ರೀಮನ್ಮಧ್ವಾಚಾರ್ಯರು. ಶ್ರೀಮದ್ ಅಕ್ಷೋಭ್ಯ ತೀರ್ಥರ ಸ್ವತಂತ್ರ ಪರಂಪರೆ, ಅವರ ನಂತರ ಶ್ರೀ ತ್ರೈಲೋಕ್ಯ ಭೂಷಣ ತೀರ್ಥರು, ಇನ್ನೂ ಅನೇಕ ಜ್ಞಾನಿಗಳು ಆ ಪರಂಪರೆಯಲ್ಲಿ ಬಂದಿದ್ದಾರೆ. 16ನೇ ಶತಮಾನದ ಶ್ರೀ ವ್ಯಾಸರಾಜ ಗುರು ಸಾರ್ವಭೌಮರ ಹಾಗೂ ಶ್ರೀ ಭಾವಿಸಮೀರ ಶ್ರೀ ವಾದಿರಾಜ ಗುರು ಸಾರ್ವಭೌಮರ ಸಮಕಾಲೀನರಾದಂಥ ಶ್ರೀ ನಾರಾಯಣ ತೀರ್ಥರು ಈ ಅಕ್ಷೋಭ್ಯ ತೀರ್ಥ ಪರಂಪರೆಯಲ್ಲಿ ಮಹಾಮೇಧಾವಿಗಳು, ಮಹಾತಪಸ್ವಿಗಳು, ಏಕಾಂತ ಪ್ರಿಯರು, ಅದ್ಭುತ ವಾಕ್ಯಾರ್ಥ ಕೋವಿದರು ಅಂತ ಪ್ರಸಿದ್ಧಿ ಉಂಟು. ಹಾಗೆಯೇ ಇನ್ನೂ ಅನೇಕ ಮಹಾತಪಸ್ವಿಗಳು ಈ ಪರಂಪರೆಯಲ್ಲಿ ಬಂದು ಹೋಗಿದ್ದಾರೆ. 19ನೇ ಶತಮಾನದ ಕೊನೆಯ ಭಾಗದಲ್ಲಿ ಶ್ರೀ ರಘುಶಾಂತ ತೀರ್ಥರು, ಶ್ರೀ ರಘುಕಾಂತ ತೀರ್ಥರು ಅಂತ ಅವರು ಕೂಡ ಮಹಾಜ್ಞಾನಿಗಳೇ, ಮಹಾತಪಸ್ವಿಗಳು ಹೌದು. ಶ್ರೀ ಸತ್ಯಪರಾಕ್ರಮ ತೀರ್ಥರಿಂದ ಶಾಸ್ತ್ರಜ್ಞಾನವನ್ನು ಸಂಪಾದನೆ ಮಾಡಿದಂಥವರು. ನಂತರ ಅವರ ಕರಕಮಲ ಸಂಜಾತರಾದಂಥವರು ಟಂಕಸಾಲಿ ಶ್ರೀ ಶ್ರೀನಿವಾಸಾಚಾರ್ಯರು,
ಅವರೇ ಶ್ರೀ ರಘುದಾಂತ ತೀರ್ಥರು. ಪೂರ್ವಾಶ್ರಮದಲ್ಲಿ ಶ್ರೀ ರಘುಪ್ರೇಮ ತೀರ್ಥರ ಶಿಷ್ಯರಾಗಿ, ಆದರೆ ಆಶ್ರಮ ಲೆಕ್ಕಾಚಾರದಲ್ಲಿ ಶ್ರೀ ರಘುಪ್ರೇಮ ತೀರ್ಥರಿಗೆ ಅವರೇ ಆಶ್ರಮ ಗುರುಗಳಾಗ್ತಾರೆ. ಸರಿ, ಅವರ ಕರಕಮಲ ಸಂಜಾತರಾದಂತಹ ಶ್ರೀ ರಘುಪ್ರೇಮ ತೀರ್ಥರು ಒಬ್ಬ ದಿವ್ಯ ವ್ಯಕ್ತಿ, ಭವ್ಯ ವ್ಯಕ್ತಿ. ಅವರ ಸಾಧನೆ ಶಿಖರಾಗ್ರವಾದದ್ದು. ಸಾಕ್ಷಾತ್ ಪಾರ್ಥನ ಅಂಶ ಸಂಭೂತರಾಗಿ, ರುದ್ರದೇವರ ವಿಶೇಷ ಆವೇಶವುಳ್ಳವರಾಗಿ ಈ ಧರೆಯಲ್ಲಿ ಒಬ್ಬ ಸಾಧಕ ಹೇಗೆ ಬದುಕಬೇಕು ಅನ್ನೋದಕ್ಕೆ ಒಂದು ಮಾದರಿ ನಮಗೆ. ಶ್ರೀಮದ್ ಅರಣ್ಯಕಾಚಾರ್ಯರ ಭಾಗವತ ಸಾರೋದ್ಧಾರ ಅನ್ನೋದೇನದೆ, ಅದರಲ್ಲಿ ಸಾಧನದ ಅನೇಕ ಸೋಪಾನಗಳನ್ನೇನವರು ನಿರೂಪಿಸಿದ್ದಾರೋ ಅದಕ್ಕೆ ನಮಗೊಬ್ಬರು ಉದಾಹರಣೆ ಬೇಕು ಅಂತಂದರೆ, ಕಳೆದ ಶತಮಾನದ 43ರವರೆಗೂ ಕೂಡ, ಅಂದರೆ 1943ರವರೆಗೂ ಕೂಡ ಇದ್ದು ನಂತರ ವೃಂದಾವನ ಪ್ರವೇಶ ಮಾಡಿದಂಥ ಯಾವ ಶ್ರೀ ರಘುಪ್ರೇಮ ತೀರ್ಥರು ಆ ಎಲ್ಲ ಸಾರೋದ್ಧಾರೋಕ್ತವಾದಂಥ ಸಾಧನಗಳಿಗೆ ನಮಗೆ ಒಬ್ಬ ಪ್ರಸಿದ್ಧ ದೃಷ್ಟಾಂತರಾಗ್ತಾರೆ. ಅದರಂತೆಯೇ ಮುಂದೆ ವೈರಾಗ್ಯಾದಿಗಳನ್ನು ಹೊಂದಿ, ಜ್ಞಾನ ಸಂಪತ್ತನ್ನು ಹೊಂದಿ ಅನೇಕರಿಗೆ ಅನುಗ್ರಹವನ್ನು ಮಾಡಿದಂಥ ಮೂರ್ಧನ್ಯರು. ಅವರ ವಂಶಾವಳಿ ಕೂಡ ಬಹಳ ಅದ್ಭುತವಾದದ್ದು. ಹಾಗೆ ನೋಡಿದರೆ ಮೂಲತಃ ಹೂವಿನ ಹಡಗಲಿಯವರಾಗಿ ಇವರ ತಂದೆ ಸ್ವಾಮಿರಾಯಾಚಾರ್ಯರು, ತಾಯಿ ತುಂಗಾಬಾಯಿ, ನಂತರ ಇವರು ಮುತ್ತಿಗೆ ಗುಂಡಾಚಾರ್ಯರೆನ್ನುವ, ಅಂದರೆ ಅದೇ ಗೋತ್ರದ ಆದವಾನಿಯ ಸಂಪನ್ನ ಗೃಹಸ್ಥರೇನಿದ್ರೋ ಅವರಿಗೆ ದತ್ತು ಬಂದು ಅಲ್ಲೇನೇ ಇರ್ತಕ್ಕವರಾಗಿದ್ದಾರೆ. ಆದರೆ ದತ್ತು ತಾಯಿ ಸ್ವಲ್ಪ ಹಿಂಸೆಯನ್ನು ಕೊಟ್ಟದ್ದಕ್ಕೆ ಅವರಂದರು ಪರಮಾತ್ಮನ ಇಚ್ಛೆ ಅಂತ. ಚಿಕ್ಕವರಿದ್ದಾಗಲೇ ಅವರಿಗೆ ಭಗವನ್ನಿಷ್ಠ ಬುದ್ಧಿ, ಶ್ರದ್ಧಾ, ದೀಕ್ಷಾ ಮಿಗಿಲಾಗಿತ್ತು. ಅದಕ್ಕೆ ಅವರು ಪ್ರತಿಭಟನೆ ಮಾಡಲಿಲ್ಲ, ಏನೂ ಮಾಡಲಿಲ್ಲ. ಏಕಾಂತ ಸ್ಥಳಕ್ಕೆ ಹೋಗಿ ಆ ಪರಮಾತ್ಮನನ್ನು ಧ್ಯಾನ ಮಾಡಿ ಮನಸ್ಸಿನಲ್ಲಿ ಯಾವುದೇ ಒಂದು ತುಮುಲತೆ ಬರಬಾರದಂತೆ ಅಂಥ ಸಾತ್ವಿಕ ಉಪಾಯವನ್ನು ಕೈಗೊಂಡವರು ಶ್ರೀ ರಘುಪ್ರೇಮ ತೀರ್ಥರು. ಅವರ ಪೂರ್ವಾಶ್ರಮ ಹೆಸರು ಶ್ರೀನಿವಾಸ ಅಂತ. ನಂತರ ಆ ಕಿರುಕುಳ ಸ್ವಲ್ಪ ಹೆಚ್ಚಾದಂತಾಗಿ ಅದೆಲ್ಲ ನಂತರದ ಬಂದು ಈ ಸಾಧನೆಗೆ ಪೂರಕವಾಯಿತು ಅಂತ ಹೇಳಬಹುದು. ಹಾಗೆ ನೋಡಿದರೆ ಅಲ್ಲಿಂದ ಹೊರಟು ಅನೇಕ ಸ್ಥಳಗಳಿಗೆ, ಪುಣ್ಯಸ್ಥಳಗಳಿಗೆ, ಅನೇಕ ಯತಿವರ್ಯರ ವೃಂದಾವನ ದರ್ಶನಾದಿಗಳನ್ನು ಮಾಡಿ ಹಂಪಿಗೆ ಬಂದಾಗ ಅವರಿಗೆ ಸ್ವಪ್ನದಲ್ಲಿ ಪ್ರಾಣದೇವರು ಕಚೇರಿಗೆ ಬಾ, ಕೆಲಸ ಕೊಡ್ತೇವೆ ಅಂತ ಈ ರೀತಿ ಹೇಳಿದ್ದಾಗ, ಕಚೇರಿ ಅಂದರೆ ಪರಮಾತ್ಮನ ಸನ್ನಿಧಾನ ಇರತಕ್ಕಂಥ ಕ್ಷೇತ್ರಗಳು, ತೀರ್ಥಗಳು ಅಂತ ಅನ್ನೋದನ್ನು ಅರ್ಥೈಸಿ ಆ ಮಾರ್ಗದರ್ಶನದಿಂದಲೇ, ಆ ಸೂಚನೆಯಿಂದಲೇ ಅವರು ಎಲ್ಲ ಕಡೆಗೆ ಸಂಚಾರ ಮಾಡ್ತಾರೆ. ತ್ರ್ಯಂಬಕ ಕ್ಷೇತ್ರ, ಅದೇ ರೀತಿಯಾಗಿ ಅವರು ಹೋಗ್ತಿರಬೇಕಾದ್ರೆ ಕೆಲವು ಕಡೆಗೆ ಅವರು ವಾಹನ, ಅಂದರೆ ಆಗಿನ ಕಾಲಕ್ಕೆ ಇರತಕ್ಕಂಥ ಒಂದು ನಾವು ಟ್ರೈನ್ ಅನ್ಬೋದು ಅಷ್ಟೇ, ಅದು ಏನು ಅವರು ಪಾದಚಾರಿಗಳಾಗಿ ಹೆಚ್ಚು ಸಂಚಾರ ಮಾಡಿದ್ದು. ಹಾಗೆ ನೋಡಿದರೆ ಹೋಗಬೇಕಾದರೆ ಒಮ್ಮೆ ಘೋರಾರಣ್ಯದಲ್ಲಿ ಹೋಗ್ತಾ ಇರ್ತಾರೆ. ಸರ್ಪಕಸ್ತದ ಅರಣ್ಯ ಅಧಿಕಾರಿ ಯಾವುದೋ ಒಂದು ಉಪಾಯವನ್ನು ಮಾಡ್ತಾನೆ. ಆಯಿತು, ಅವನಿಂದ ನಾವು ಉಪಕಾರವನ್ನು ಹಿರಿದಾಗಿ ಮಿಗಿಲಾಗಿ ಬಹಳ ಸಮಯ ಹೊಂದಿದರೆ ಮತ್ತೆ ನಮಗೆ ಅಭಿಮಾನ ಬೆಳೀತದ, ಸಂಬಂಧ ಬೆಳೀತದ ಅಂತ ಅನ್ನೋ ದೃಷ್ಟಿಯಿಂದ ಹಾಗೆ ಮುಂದೆ ಹೋಗ್ತಾರೆ. ಅವರ ಊಹಾಸಿದ್ಧಿ, ಅವರ ಶಾಸ್ತ್ರಜ್ಞಾನ ಕಾರಣ ಅವರು ತಮ್ಮ ತಂದೆಯವರ ಹತ್ರ, ದತ್ತು ತಂದೆಯವರ ಹತ್ರನೇ ತತ್ವಪ್ರಕಾಶಕಾದಿ ಗ್ರಂಥಗಳನ್ನು ಅಧ್ಯಯನ ಮಾಡಿದ್ದರು ಅನ್ನೋ ದೃಷ್ಟಿಯಿಂದ. ಸರಿ, ಆ ಗುರುಗಳ ಒಂದು ಅನ್ವೇಷಣೆ, ಹುಬ್ಬಳ್ಳಿಗೆ ಬಂದವರು ಅಲ್ಲಿ ವೇದವ್ಯಾಸಾಚಾರ್ಯರು ಅಂತಿರ್ತಾರೆ, ಅವರ ಹತ್ರ ಅಧ್ಯಯನ ಮಾಡಬೇಕಾದ್ರೆ ಅವರಿಗೆ ಯಾಕೋ ಮನಸ್ಸಿಗೆ ಹಿಡಿಸೋದಿಲ್ಲ. ಆದ್ದರಿಂದ ಅವರು ನಮಗೊಬ್ಬರು ಸರಿಯಾದಂಥ ವೈರಾಗ್ಯ ಇರಬೇಕು, ಮುಖ್ಯವಾಗಿ ಭಗವಂತನನ್ನೇ ನಂಬಿರಬೇಕು, ವಾಯುದೇವರನ್ನೇ ನಂಬಿರಬೇಕು. ಅಂಥ ಯಾವ ಗುರುಗಳ ಒಂದು ಸಮಾಗಮ ಈ ಜನ್ಮದಲ್ಲಿ ಆಗಬೇಕು ಅನ್ನೋ ದೃಷ್ಟಿಯಿಂದಲೇ ಆ ಗುರು ಅನ್ವೇಷಣಕ್ಕೆ ಒಟ್ಟಾರೆ 7 ವರ್ಷ ಅವರು ಸಂಚಾರವನ್ನು ಮಾಡ್ತಾರೆ. ಬಹಳ ದೊಡ್ಡ ಕಾರ್ಯ ಇದು. ಸರಿ, ಅಲ್ಲಲ್ಲಿ ಅನೇಕ ಮಹಿಮಾವನ್ನು ತೋರಿಸಿದ್ದು ಉಂಟು. ಈಗ ಅವ್ರು ಹೋಗ್ತಿರಬೇಕಾದರೆ ಷಟ್ಪರ್ಯಾಗಕ್ಕೆ ಅಲ್ಲಿಯವರೆಗೂ ಹೋಗಿ ಸ್ನಾನಾದಿಗಳನ್ನು ಮಾಡಿ ವಾಪಸ್ ಬರಬೇಕಾದರೆ ಅವರು ಗಂಗಾಸಾಗರಕ್ಕೆ ಬರ್ತಾರೆ. ಸಾಕ್ಷಾತ್ ಭಾಗೀರಥಿಯ ದರ್ಶನ ಆಗ್ತದೆ, ಗಂಗಾದೇವಿಯ ದರ್ಶನ ಅವರಿಗೆ.
ನಂತರ ಮತ್ತೆ ಅವರು ತಿರುಪತಿ ಕ್ಷೇತ್ರಕ್ಕೆ ಬಂದಾಗ ಆದೋನಿಯ ರಂಗರಾಯ ಅವರನ್ನು ಗುರುತು ಹಿಡಿದು ನಂತರ ಆ ರಾಧಾಬಾಯಿಯನ್ನು ಕೂಡ ಅಲ್ಲಿ ಕರೆಸಿಕೊಂಡು ಪಾಪ ಆ ಸ್ತ್ರೀ ಆ ಹೆಣ್ಣು ಮಗಳು ಈ ಶ್ರೀನಿವಾಸಾಚಾರ್ಯ ಇಲ್ಲದೇ ಇರತಕ್ಕಂಥ ಹಂತದಲ್ಲಿ ಬಹಳ ಪಶ್ಚಾತ್ತಾಪ ಪಟ್ಟಿದ್ದಾರೆ. ಪಶ್ಚಾತ್ತಾಪದಗ್ಧ ಮನಸ್ಸಿನಿಂದ ಇರತಕ್ಕಂಥ ಎಲ್ಲವನ್ನು ನಿನ್ನದೇ ಅಂತ ಈ ರೀತಿ ಒಪ್ಪಿಸುವಂತೆ ಆ ಮಗನಿಗೆ ಎಲ್ಲ ಕೊಟ್ಟು ಬೀಗವನ್ನೇ ಕೊಟ್ಟು ಅಂತ. ಎಂಥ ಆಸ್ತಿ! ಆಗ ನೋಡಿದರೆ ಒಂದು 20% ಆದೋನಿಯನ್ನೇ ಖರೀದಿ ಮಾಡಬಹುದೋ ಏನೋ ಆಗಿನ ಕಾಲಕ್ಕೆ ಅಂತ ಅರ್ಥ. ಆದರೂ ಕೂಡ ಅದಕ್ಕೆ ಆಸೆ ಪಡದಲೇ ಅವರ ತಂದೆಯ ಕಾಲಕ್ಕೆ ಯಾರ್ಯಾರು ಸಾಲ ತಗೊಂಡಿದ್ರೋ ಇವರು ಕೊಟ್ಟಿದ್ರೋ ಅದೆಲ್ಲವನ್ನು ಕೂಡ ಇವರು ಮತ್ತೆ ಆ ತಗೊಂಡಂಥ ವ್ಯಕ್ತಿ ವಾಪಸ್ ಕೊಡ್ತಾರೋ ಇಲ್ಲೋ ಅದರ ಬಗ್ಗೆ ತಲೆ ಕೆಡಿಸಿಕೊಳ್ಳದಲೇ ಆ ಸಾಲ ಪತ್ರಗಳನ್ನೆಲ್ಲ ಹರಿದು ಹಾಕಿ ಆಯಿತು ದೇವರ ಇಚ್ಛಾಂತಿ ರೀತಿಯಾಗಿ ನೆಮ್ಮದಿಯಿಂದ ಇರ್ತಾರೆ, ಮನಸ್ಸು ವ್ಯಗ್ರಗೊಳ್ಳೋದಿಲ್ಲ. ಅದು ಭಾಳ ಮಹತ್ವ. ನಾವು ಜೀವನದಲ್ಲಿ ಏನಾದರೂ ಏರುಪೇರಾದರೆ ನಾವೆಲ್ಲ ವ್ಯಗ್ರಗೊಂಡು ಬಿಡ್ತೇವಲ್ಲ, ಅಂಥದ್ದು ಆಗೋದಿಲ್ಲ. ತಾಯಿಯನ್ನು ಇತರರನ್ನು ಯಾರು ಇವತ್ತು ದೈಹಿಕವಾಗಿ ಆರ್ಥಿಕವಾಗಿ ಇವತ್ತು ಬಡವರಾಗಿದ್ದಾರೋ ಅಂಥವನ್ನೆಲ್ಲರನ್ನು ಕರ್ಕೊಂಡು ಅನೇಕರನ್ನ ಕರ್ಕೊಂಡು ಯಾತ್ರೆ ಹೋಗಿ ಅವರಿಗೆಲ್ಲ ಅಂಥ ಸೌಕರ್ಯ ಸ್ವತಃ ತಮ್ಮ ಖರ್ಚಿನಿಂದಲೇ ಅದನ್ನು ಮಾಡ್ತಾರೆ. ನಿರಂತರ ಅನ್ನದಾನ ಮಾಡೋಣ, ಬೇರೆ ದಾನ ಮಾಡೋಣ, ಆ ಸಂಪತ್ತನ್ನು ಈ ರೀತಿಯಾಗಿ ಸರ್ವಸ್ವ ದಾನ ಮಾಡಿಬಿಡ್ತಾರೆ ಅಂತ ಅರ್ಥ. ಅಷ್ಟೇ ಅಲ್ಲ, ಆ ಸಂದರ್ಭದಲ್ಲಿ ಅವರು ವ್ಯಾಸಕಾಸಿಗೆ ಹೋದಂಥ ಹಂತದಲ್ಲಿ ಅವರಿಗೆ ಸೂಚನೆ ಆಗ್ತದೆ, ಒಂದು ಅರಳಿಕಟ್ಟೆ ಕಂಡಂಗೆ ಆಗ್ತದೆ, ಅಶ್ವತ್ಥಗಟ್ಟೆ ಅದು. ಸರಿ, ಮತ್ತೆ ಅವರು ಊರಿಗೆ ಬರೋದಕ್ಕಿಂತ ಹಂತದಲ್ಲಿ ಆದೋನಿಯಿಂದ ಒಂದು 30 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಯಾವ ಹತ್ತಿ ಬೆಳಗಲ್ಲಂತ ಒಂದು ಗ್ರಾಮ, ವೆಂಕಣ್ಣ ಪಂಥ ಯಾವ ರಾಯರೇ ಅಲ್ಲಿ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ಮುಖ್ಯ ಪ್ರಾಣದೇವರ ಸನ್ನಿಧಿ ಬಹು ಜಾಗೃತವಾದದ್ದು. ಅಲ್ಲಿರ್ತಕ್ಕಂಥ ಅರಳಿಗಟ್ಟಿ ನರಸಿಂಹಾಚಾರ್ಯನಿದ್ದಾರೋ ಮಹಾಜ್ಞಾನಿಗಳು, ಅವ್ರದ್ದು ಒಂದು ಮಹಿಮಾ ಅದ್ಭುತವಾದದ್ದು. ಮಂಡಲ ಪರ್ಯಂತರವಾಗಿ ವಾಯುದೇವರೊಂದಿಗೆ ಸಂವಾದವನ್ನು ಮಾಡ್ತಾ ಅವರ ಆಜ್ಞೆಯಂತೆ ಮಂಡಲ ಪರ್ಯಂತರವಾಗಿ ಉಪವಾಸಾದಿಗಳನ್ನು ಮಾಡಿ ಆ ಪ್ರಾಣದೇವರಿಗೆ ಸಮರ್ಪಣೆ ಮಾಡಿದಂಥವರು. ಸರಿ, ಅವರ ಮಕ್ಕಳಾದಂಥ ಕುಪ್ರೇಶಾಚಾರ್ಯರು ಆದೋನಿಗೆ ಬಂದು ಹಿಂಗೆ ಗುರುಗಳ ಅಪ್ಪಣೆ ಆಗಿದೆ ಬರಬೇಕು ಅಂದಾಗ ಇವರು ಕೂಡ ಅಲ್ಲಿ ಧಾವಿಸಿ ಹೋಗಿ ಅವರಿಗೆ ಶರಣಾಗತರಾಗಿ ಸಾಷ್ಟಾಂಗವೆರಗಿ ತಾವು ಏನೊಂದು ಜ್ಞಾನವನ್ನು ಪಡ್ಕೋಬೇಕು ಅಂತದೆ, ವೈರಾಗ್ಯ ಮೂರ್ತಿಗಳಿಂದ ಜ್ಞಾನವನ್ನು ಪಡೆದರೆ ಅದು ಇವತ್ತು ನಮಗೆ ಸಾರ್ಥಕವಾಗ್ತದೆ ಹೊರತು ಲೌಕಿಕ ಒಂದು ಲಂಪಟೆದು ಉಳ್ಳಂಥವರದಿಂದ ಈ ಶಾಸ್ತ್ರಜ್ಞಾನ, ತತ್ವಜ್ಞಾನ, ಈ ಉಪಾಸನಾ ಕ್ರಮ ಇತ್ಯಾದಿಗಳು ಫಲಿಸೋದಿಲ್ಲ ಅಂತನ್ನೋದನ್ನು ಮನವರಿಕೆ ಮಾಡಿಕೊಂಡಿರ್ತಕ್ಕಂಥ ಮುತ್ತಿಗೆ ಆಚಾರ್ಯರು ಆ ಗುರುಗಳಲ್ಲೇ ಇದ್ದು ಅವರೊಂದಿಗೆ ಅನೇಕರಿದ್ದರು. ಆಗಿನ ಕಾಲಕ್ಕೆ ಬಿಲ್ಪತ್ರಿ ಆಚಾರ್ಯರು, ಸುಂಕದ ಮಂತ್ಯಂದವರು ಹಾಗೆಲ್ಲ ಇದ್ದರು. ಆ ಗುರುಗಳು ಹೇಳಿದ ಕ್ರಮದಿಂದಲೇ ಇವತ್ತು ಅವರನ್ನು ಅವರು ಆರಾಧನೆ ಮಾಡ್ತಾರೆ, ಅವರನ್ನು ಉಪಾಸನೆ ಮಾಡ್ತಾರೆ. ಹೇಗೆಂತಂದರೆ ಒಂದು ಇಂಥ ಸಂದರ್ಭ ಬರ್ತದೆ, ಅಲ್ಲಿ ಇವರು ಇರಬೇಕಾದರೆ ಅಂದರೆ ಗೋಪಾಳ ವೃತ್ತಿಗೆ ಹೋಗೋದೇ ಅದೇ ಮುಖ್ಯವಾದ ವೃತ್ತಿ, ವೈದಿಕ ವೃತ್ತಿ, ಅದು ನಿಷ್ಪಾಪ ವೃತ್ತಿ. ಆ ಸಂದರ್ಭದಲ್ಲಿ ಗುರುಗಳಂತಾರೆ ನಮ್ಮ ಸೇವೆಯನ್ನು ಪೂರ್ತಿ ಮಾಡಬೇಕು, 9 ದಿನ ಮಾಡಬೇಕು, ನಿದ್ರೆ ಮಾಡುವಂತಿಲ್ಲ, ಆಹಾರ ಇಲ್ಲ, ಅಖಂಡ ಉಪವಾಸ ಮಾಡಬೇಕು, ಬೆಳಗಿನಿಂದ ಇದ್ದು ಕಸ ಗೂಡಿಸುವುದರಿಂದ ಆರಂಭಿಸಿ ಎಲ್ಲ ಕಾರ್ಯವನ್ನು ಮಾಡಬೇಕು. ಅವರಿಗೆ ಅಂದರೆ ಗುರುಗಳಿಗೆ ಪೂಜಾಕ್ಕೆ ಅನುಕೂಲ ಮಾಡೋದಾಗಲಿ, ರಂಗವಲ್ಲಿ ಹಾಕೋದಾಗಲಿ, ಮಧ್ಯಾಹ್ನ ಅತಿಥಿಗಳು ಬಂದರೆ ಅವರಿಗೆ ಊಟದ ವ್ಯವಸ್ಥೆ ಮಾಡೋದಾಗಲಿ, ರಾತ್ರಿ ಕೂಡ ಗುರುಗಳ ಒಂದು ಪಾದ ಸಂವಹನಾದಿ ಸೇವಾದಿಗಳನ್ನು ಮಾಡೇ ಮಲ್ಕೊಂಬಂಗಿಲ್ಲ. ಗುರುಗಳು ಮಲಗಿದರೂ ಕೂಡ, ಇತರರು ಮಲಗಿದರೂ ಕೂಡ ಈ ರೀತಿಯಾದಂಥ ಸೇವಾವನ್ನು ನಮ್ಮ ಬಿಂಬನಾದಂಥ ಸಾಕ್ಷಾತ್ ವಾಯುದೇವರ ಅಂತರ್ಯಾಮಿಯಾದ ಪರಮಾತ್ಮ ಅದನ್ನು ಅಪ್ಪಣೆ ಮಾಡಿದ್ದಾನೆ. ಆ ರೀತಿ ನಾವು ನಿಮಗೆ ತಿಳಿಸೇವಿ, ಯಾರಾದರೂ ಅದನ್ನು ಮಾಡ್ತೀರೋ ಅಂತ ಕೇಳಿದಾಗ ಕೆಲವರಂದರೂ ಇಲ್ಲ, ನಮಗೆ ಸ್ವಲ್ಪ ರಾತ್ರಿ ನಿದ್ದೆ ಮಾಡಲಿಕ್ಕೆ ಅವಕಾಶ ಕೊಟ್ಟರೆ ಸಾಕು, ಹೇಗೋ ನಾವು ಇದನ್ನು ನಾವು ಸಾಧಿಸ್ತೀವಿ ಅಂಥೇಳಿ ಏನೋ ಒಂದು ಲೋಟ ಪಾನಕ ತೊಗೊಂಡಾದರೂ ಮಾಡ್ತೀವಿ ಅಂತ ಇನ್ನೊಬ್ಬರು ಅಂದಿರ್ಬೋದು. ಆವಾಗ ಮುತ್ತಿಗೆ ಆಚಾರ್ಯ ಕಡೆಗೆ ಮುಖವನ್ನು ಮಾಡಿ ಕೇಳಿದಾಗಂತಾರೆ, ಕಿಮಲಭ್ಯಂ ಭಗವತಿ ಪ್ರಸನ್ನೆ ಶ್ರೀನಿಕೇತನೆ ಗುರುದ್ವಾರ ಪ್ರಸನ್ನಸ್ಸನ್ ಭರತಿ ತ್ವಾಂ ರಮಾಪತಿ ಅಂತ ರಾಜರು ಆಖ್ಯಾನದಲ್ಲಿ ಹೇಳಿದಂತೆ, ಗುರುದ್ವಾರ ಇವತ್ತು ಪರಮಾತ್ಮನ ಆರಾಧನೆ ಮಾಡತಕ್ಕಂಥ ದಿನದದು ಬಹಳ ಮಿಗಿಲಾದದ್ದು ಅಂತದೆ. ಗುರುಪ್ರೀತಿಂ ವಿನಾಲೋಕೆ ಸಾಧನಾನಿ ಯಥೋ ವ್ರಥ ಅಂತದೆ. ಆ ದೃಷ್ಟಿಯಿಂದಲೇ ಗುರುಗಳಂತಾರೆ ನೀವು ಮಾಡಬಹುದು ಇದನ್ನು ಅಂತ ಈ ರೀತಿ ಅವರಿಗೆ ಮನಸ್ಸಿಗೆ ಇತ್ತು. ಆದರೂ ಕೂಡ ಎಲ್ಲರ ಮುಂದೆ ಆ ಮಾತನ್ನು ಕೇಳಿದಾಗ ತಾವು ಅನುಗ್ರಹ ಮಾಡಿದರೆ ಆಯಿತು ಸ್ವಾಮಿ ನಾನು ಮಾಡ್ತೇನೆ ಅಂತ ಈ ರೀತಿ ಭರವಸೆಯನ್ನು ಕೊಟ್ಟು ಗುರುಕ್ತ ಕ್ರಮದಂತೆಯೇ ಎಳ್ಳಷ್ಟು ತಪ್ಪದಲೇ ಆ ಒಂದು ವ್ರತವನ್ನು ಮಾಡಿ ಆ ಗುರುಗಳಿಗೆ ಸಮರ್ಪಣೆ ಮಾಡ್ತಾರೆ. ಅವರು ಕೂಡ ವಾಯುದೇವರ ವಿಶೇಷ ಉಪಾಸಕರು, ಹನುಮಂತ ದೇವರ ಉಪಾಸಕರಲ್ಲಿ ವಾಯುದೇವರೊಂದಿಗೆ ನಿತ್ಯ ಮಾತನಾಡ್ತಕ್ಕಂಥ ಒಂದು
ಅವರ ಹಿರಿಮೆ ಮಹಿಮೆ ಉಂಟು ಅಂತ ಅರ್ಥ. ಸಾಕ್ಷಾತ್ ಗಂಗಾದೇವಿ ಇವರು ಗಂಗಾ ಸ್ನಾನಕ್ಕೆ ಹೋಗಬೇಕು ಅಂದರೆ ಅಲ್ಲೇ ಬಂದು ಪ್ರತ್ಯಕ್ಷರಾಗಿ ಮನೆ ಬಾವಿಯಲ್ಲಿ ಉಕ್ಕಿ ದರ್ಶನವನ್ನು ಕೊಟ್ಟಿರ್ತಕ್ಕಂಥ ಮಹಿಮೋಪೇತರಿದ್ದಾರೆ. ಅವರು ಕೂಡ ತಮ್ಮ ನಿರ್ಯಾಣ ನಂತರದಲ್ಲಿ ಕೂಡ ಅವರು ದರ್ಶನವನ್ನು ಕೊಟ್ಟಾರ ಒಬ್ಬ ಭಕ್ತನಿಗೆ. ಅಂಥವರು ಅವರು ಅಲ್ಲಿರಬೇಕಾದರೆ ಒಮ್ಮೆ ಅವರ ಗುರುಗಳಾದಂಥ ಭಾವಿಸಮೀರ ಶ್ರೀ ವಾದಿರಾಜರ ಏಕಾಂತ ಭಕ್ತರಾದ ಜಮಖಂಡಿ ಆಚಾರ್ಯರಿಗೆ ಒಂದು ಸ್ವಲ್ಪ ಆರೋಗ್ಯದಲ್ಲಿ ಅಂದರೆ ಮೊಣಕಾಲಿನ ಒಂದು ತೊಂದರೆ ಇತ್ತು ಅವರಿಗೆ. ಅವಸಾನ ಕಾಲದಲ್ಲಿ ಅವರ ಸೇವಾಕ್ಕಾಗಿ ಹೋಗಬೇಕು ಅಂತ ಮುತ್ತಿಗೆ ಆಚಾರ್ಯನ ಅವರೇನದೇ ಕಾಮಲಾಪುರಕ್ಕೆ ಕಳಿಸ್ತಾರೆ. ಹಂಪಿ ಹತ್ತಿರ ಇರತಕ್ಕಂಥ ಕಾಮಲಾಪುರದಲ್ಲಿ ಒಬ್ಬರು ಶಿಷ್ಯರ ಮನೆಯಲ್ಲಿದ್ದರು. ಅವರು ಕೂಡ ಸರ್ವಸ್ವದಾನ ಮಾಡಿದಂಥ ಮೇಧಾವಿಗಳೇ, ಅವಧೂತ ಶಿರೋಮಣಿಗಳು. ಸರಿ, ಗುರುವಾಜ್ಞೆ ಅಂಥೇಳಿ ಅಲ್ಲಿ ಹೋಗಿ ತಮ್ಮ ಪರಮಗುರುಗಳ ಸ್ಥಾನದಲ್ಲಿ ಇರತಕ್ಕಂತಹ ಜಮಖಂಡಿ ಆಚಾರ್ಯರನ್ನು ಏಕಾಂತದಲ್ಲಿ ಅವರನ್ನು ಸೇವಿಸಿ ಅವರನ್ನು ಪ್ರಸನ್ನೀಕರಿಸಿಕೊಂಡು ಅವರ ತಮ್ಮ ಉಭಯರ ಒಂದು ಸ್ವರೂಪವನ್ನು ಕೂಡ ಅರಿತು ಅವರ ನಿರ್ಯಾಣ ಕಾಲದಲ್ಲಿ ಅಲ್ಲೇ ಇದ್ದು ನಂತರ ಕೂಡ ಆ ಸೇವಾವನ್ನು ಮಾಡಿ ಬಂದಂಥವರು ಯಾವ ಮುಕ್ತಿ ಆಚಾರ್ಯರು ತಮ್ಮ ಗುರುಗಳನ್ನು ಸಂತೋಷಪಡಿಸಿದರು. ಆ ಸಂದರ್ಭದಲ್ಲಿ ಗುರುಗಳ ಒಂದು ಸುಧಾಮಂಗಳಕ್ಕೂ ಜಮಖಂಡಿ ಆಚಾರ್ಯ ಇನ್ನೂ ಮೊದಲೇ ಬಂದಿದ್ದರು ಅಂತ ಕೂಡ ಅದೊಂದು ಐತಿಹ್ಯ ಉಂಟು. ಹಾಗೆ ನೋಡಿದರೆ ಅಂತೂ ಆ ಗುರುಗಳ ಒಂದು ನಿರ್ಯಾಣ ನಂತರದಲ್ಲಿಯೂ ಕೂಡ ಒಂದು ವರ್ಷ ಆ ಕುಟುಂಬದ ಒಂದು ಪೋಷಣಾ ಜವಾಬ್ದಾರಿಯನ್ನು ತಾವು ಹೊತ್ತು ಗೋಪಾಳ ವೃತ್ತಿಯಿಂದಲೇ ನಡೆಸಿ ನಂತರ ಆದೋನಿಗೆ ಬಂದರು. ಏನು ಸಿದ್ಧ ಪುರುಷರಾಗೇ ಬಂದಾರ. ಅಲ್ಲಿ ಅಧ್ಯಯನ ಆಯಿತು. ಇಷ್ಟೆಲ್ಲ ಪುಣ್ಯತೀರ್ಥ ಕ್ಷೇತ್ರಗಳನ್ನು ಸಂಚಾರ ಮಾಡಿದ್ದಾರಾದ್ದರಿಂದ ಆ ಎಲ್ಲ ಭಗವನ್ಮೂರ್ತಿಗಳ ತೀರ್ಥಾಭಿಮಾನಿ ದೇವತೆಗಳ ಕ್ಷೇತ್ರ ಮೂರ್ತಿಗಳ ಅನುಗ್ರಹದ ಒಂದು ಪಾಕ ಅದು ಅವರಲ್ಲಿ ಮೂರ್ತಿಮಂತವಾಗಿ ಕಾಣ್ತಾ ಇತ್ತು ನಮಗೆ. ಅಂಥ ಆಚಾರ್ಯರು ಮತ್ತೆ ಆದೋನಿಗೆ ಬಂದು ಅಲ್ಲೇನೇ ಇವತ್ತು ಅನೇಕ ಮಹಿಮಾವನ್ನು ತೋರಿಸ್ತಾರೆ. ಅವರು ಆ ಸಂದರ್ಭದಲ್ಲಿ ವಿಜಯರಾಯರ ಗುಡಿ ಅಂತದೆ ಸಾಕ್ಷಾತ್ ಅದು ವಿಜಯದಾಸರು ಪ್ರತಿಷ್ಠೆ ಮಾಡಿರ್ತಕ್ಕಂಥ ಯಾವ ಮುಖ್ಯ ಪ್ರಾಣದೇವರ ಸನ್ನಿಧಾನ. ಅಲ್ಲೇ ಅವರು ಇದ್ದುಕೊಂಡು ವಿಶೇಷ ಅನುಷ್ಠಾನಾದಿಗಳನ್ನು ಮಾಡ್ತಾರೆ. ಅದು ಅವರಿಗೆ ಆ ಭಾಗ ಎಲ್ಲ ಅವರಿಗೆ ಬಂದ ಮೇಲೆ ಅದೇ ಸಂದರ್ಭದಲ್ಲಿ ಅನೇಕರು ಬಂದು ಅವರಿಗೆ ಶರಣಾಗತರಾಗ್ತಕ್ಕಂಥವ್ರು ಆಗ್ತಾರೆ. ಶರಣಾಗತ ಅಂದರೆ ಶ್ರೇಷ್ಠ ಪ್ರಮೇಯದ್ರು, ಶ್ರೇಷ್ಠ ಜ್ಞಾನಿಗಳು, ಸಿದ್ಧ ಪುರುಷರು ಅಂತ ಅರ್ಥ. ಅವರ ನುಡಿದ ನುಡಿ ಅದು ಸುಳ್ಳಾಗ್ತಾ ಇರಲಿಲ್ಲ. ಅವರು ಮಾಡಿದಂಥ ಅನುಗ್ರಹ, ಅವರು ಬೋಧಿಸಿದಂಥ ಒಂದು ಯಾವ ಪ್ರಮೇಯ ಅದು ಅವರು ಎಲ್ಲರಿಗೂ ಮನಸ್ಥ ಆಗ್ತಿತ್ತು ಅಂತ. ಅಂಥ ಅನೇಕ ಸಂಗತಿಗಳನ್ನು ಉದಾಹರಣೆಗಳನ್ನು ಇವತ್ತು ನಾವು ನೋಡಬಹುದಾಗಿದೆ. ಅದೇ ಸಂದರ್ಭದಲ್ಲಿ ಕೂಡ ಬಾದರಿ ಕೃಷ್ಣಾಚಾರ್ಯರಾಗಲಿ, ರಾಜರ ಏಕಾಂತ ಭಕ್ತರಾದಂಥ ವಾಯು ಕೃಷ್ಣಾಚಾರ್ಯರು ಕೂಡ ಇವರು ಸಂಚಾರತ್ವೇನ ಗಂಗಾವತಿಗೆ ಬಂದಾಗ ಇವರ ಒಂದು ವೈರಾಗ್ಯವನ್ನು ನೋಡಿ, ಇವರ ತತ್ವನಿಷ್ಠೆಯನ್ನು ನೋಡಿ ಅವರು ಕೂಡ ಶರಣಾಗತರಾಗಿ ಇವರ ಸನ್ನಿಧಿಯಲ್ಲಿ ಶಾಂತಿ ಪಾಠ ಹಾಕಿದರು ಅಂತನ್ನೋದನ್ನು ನಾವು ನೋಡ್ತಾ ಇದ್ದೇವೆ. ಹೀಗೆ ಅನೇಕರು ಕೊಪ್ಪಳದಲ್ಲಿರ್ತಕ್ಕಂಥವರಾದರು ಅಥವಾ ಇವತ್ತು ಬೆಳಗಾವಿ, ಧಾರವಾಡ, ಬಿಜಾಪುರ ಅನೇಕ ಕಡೆ ಇರತಕ್ಕಂಥವ್ರು ಎಲ್ಲರೂ ಕೂಡ ಯಾವ ಮುತ್ತಿಗೆ ಆಚಾರ್ಯರಂದರೆ ಅವರೊಬ್ಬರ ಕೇವಲ ಒಂದು ಯಾವುದೋ ಒಂದು ಉಪದೇಶ ಮಾಡ್ತಕ್ಕಂಥವ್ರು ಅಂತಲ್ಲ. ಅದು ಲೌಕಿಕವಾದ ಆಧಿವ್ಯಾಧಿ ಇರಬಹುದು ಅಥವಾ ಆಧ್ಯಾತ್ಮಿಕವಾದಂಥ ತಾಪತ್ರೆಗಳಿರಬಹುದು. ಅವೆಲ್ಲವನ್ನು ಪರಿಹಾರ ಮಾಡತಕ್ಕಂಥ ಒಬ್ಬ ಸಿದ್ಧ ಪುರುಷರು ಅಂತ ಜಗತ್ತೇ ಇವತ್ತು ಗುರುತಿಸಬೇಕು ಅಂದರೆ ಆ ಕಾಲಕ್ಕೆ ನಾನು ಇವತ್ತು ಸಾವಿರಾರು ವರ್ಷದ ಹಿಂದಿನ ಯಾವುದೋ ಒಬ್ಬ ಋಷಿಗಳ ಕಥೆ ಹೇಳ್ತಾ ಇಲ್ಲ. ನಾನು ಕಳೆದ ಶತಮಾನದ 43ರವರೆಗೂ ಕೂಡ ಇವತ್ತ ಇದ್ದು ಏತಾದೃಶವಾದಂಥ ಒಂದು ಮಹಿಮೆಯನ್ನು ಪ್ರಕಟ ಮಾಡಿ ವಾಯುದೇವರಲ್ಲಿ ಪರಮಾತ್ಮನಲ್ಲಿ ಇವತ್ತಂಥ ನಿಷ್ಠೆಯನ್ನು ತೋರಿ ಸರಕ್ಷಿತ ರಕ್ಷತಿ ಯೋಹಿ ಗರ್ಭೆ ಅನ್ನೋದನ್ನೇ ತಮ್ಮ ಒಂದು ಮೂಲ ಮಂತ್ರವನ್ನಾಗಿಟ್ಟುಕೊಂಡು ತಾವು ಅನುಗ್ರಹಿತರಾಗಿ ಉಳಿದ ಯಾವ ಭಕ್ತರಿಗೂ ಕೂಡ ಅಂಥ ಪರಮಾತ್ಮನ ವಾಯುದೇವರ ಅನುಗ್ರಹ ಆಗಲಿ ಎನ್ನುವ ಹಂತದಲ್ಲಿ ಅನುಗ್ರಹವನ್ನು ಮಾಡಿದಂಥ ಆ ಸಿದ್ಧ ಪುರುಷರು ಅಂದರೆ ಶ್ರೀಮದ್ ರಘುಪ್ರೇಮ ತೀರ್ಥರಾಗ್ತಾರೆ. ಇನ್ನು ಅವರಿಗೆ ಆಶ್ರಮಕ್ಕಿಂತ ಪೂರ್ವದಲ್ಲೇ ಇಂಥ ಒಂದು ಮಹಿಮಾವನ್ನು ತೋರಿದಂಥವ್ರು ಮುತ್ತಿಗೆ ಆಚಾರ್ಯರು ಅಂತ. ಅಷ್ಟೇ ಅಲ್ಲ, ಹಾಗೆ ನೋಡಿದರೆ ಆಗಿನ ಕಾಲಕ್ಕೆ ಪ್ರಿಯಾಕುಳಂ ರಾಮಚಂದ್ರಾಚಾರ್ಯ ಅಂತ ಮಹಾ ದೊಡ್ಡ ವಿದ್ವಾಂಸರು. ಅವರು ನೋಡೋಣ ಏನು ಇವರು ಬಹಳ ಪ್ರಮೇಯ ಇದ್ದರಂತಾರೆ ಹಾಗೆ ಹೀಗೆ ಅಂತ ತಿಳ್ಕೊಂಡು ಒಳಗೇನೋ ಅವರಿಗೆ ಪರೀಕ್ಷೆ ಮಾಡಬೇಕು ಅಂತ ಇತ್ತು ಕಾಣುತ್ತದೆ. ಇವರ ಸನ್ನಿಧಿಗೆ ಬಂದು 2 ವಿಷಯದಲ್ಲಿ ಅವರು ಪ್ರಶ್ನೆ ಮಾಡಿದಾಗ ತಲಸ್ಪರ್ಶಿಯಾದಂಥ ಒಂದು ಉತ್ತರವನ್ನು ಕೊಟ್ಟು ಅವರ ಸಂದೇಹವನ್ನು ಪರಿಹಾರ ಮಾಡಿದ್ದಾರೆ. ಒಂದು ಯಾವ ಸ್ವರೂಪ ದೇಹದಲ್ಲಿ ವಾಯುದೇವರ ಒಂದು ಪ್ರವೇಶ, ಅಂಶಾಂಶಿ ವಿಚಾರ ಅಂತ 2ರಲ್ಲಿಯೂ ಕೂಡ ಅವರಿಗೆ ಮನಸ್ಸಿಗೆ ಅಂಥ ಒಬ್ಬ ದೊಡ್ಡ ವಿದ್ವಾಂಸರು. ಅವರು ಮೈಸೂರು ಸಂಸ್ಥಾನದ ಆಸ್ಥಾನ ಪಂಡಿತರು. ಬರೋಡಾಕ್ಕೆ ಯಾವುದೋ ಒಂದು ತತ್ವಜ್ಞಾನ ಸಮ್ಮೇಳನಕ್ಕೆ ಹೋಗ್ತಕ್ಕಂಥವ್ರು. ದಾರಿಯಲ್ಲೇ ನೋಡೋಣ ಅಂತೇನೋ ಒಂದು ಪಾಪ ಅವರಿಗೆ ಕುತೂಹಲದಿಂದ ಬಂದಂಥ ವ್ಯಕ್ತಿಗೆ ಸಮಾಧಾನವನ್ನು ಮಾಡಿದ್ದಾರೆ. ಹೀಗೆ ಅಷ್ಟೇ ಅಲ್ಲ, ಶ್ರೀ ಸತ್ಯಜ್ಞಾನ ತೀರ್ಥರು ಕೂಡ ಇವರ ಆತಿಥ್ಯವನ್ನು ಸ್ವೀಕಾರ ಮಾಡಿ ಸಂತೋಷಪಟ್ಟದ್ದು. ಚಂದ್ರಿಕಾಕ್ಕ ಅಂದರೆ ವ್ಯಾಸರಾಜರ ಚಂದ್ರಿಕಾ ಗ್ರಂಥಕ್ಕೆ ಒಂದು ಖಂಡನವನ್ನು ಬರೆದಿದ್ದರು ಅನಂತಕೃಷ್ಣ ಶಾಸ್ತ್ರಿ ಅನ್ನೋರು. ಅದರ ಮಂಡನಕ್ಕೆ ಒಂದು ಕಾರ್ಯ ಆಗಬೇಕಾಯಿತು, ಒಂದು ಉತ್ಸವ ರೀತ್ಯಾನೇ ಅದು. ಎಲ್ಲಿ ಪದ್ಮ ಸರೋವರದಲ್ಲಿ
ಶ್ರೀ ಸತ್ಯಧ್ಯಾನತೀರ್ಥ ಶ್ರೀಪಾದಂಗಳವರ ಆಧುನಿಕ ಬಂದು ಇವರ ಆತಿಥ್ಯವನ್ನು ಸ್ವೀಕರಿಸಿ ತಾವು ಬರಲೇಬೇಕು, ವಾಯುದೇವರು ವಿಶೇಷ ಅನುಗ್ರಹಿತರಿದ್ದೀರಿ ರೀತಿಯಾಗಿ ಇವರು ಆ ಒಂದು ಸಭೆಗೆ ಹೋಗಿ ಆ ಶ್ರೀಗಳನ್ನು ಸಂತೋಷಪಡಿಸಿದ್ದಾರೆ ಅಂತ ಅನ್ನೋದನ್ನು ಕೂಡ ಅವರ ಚರಿತ್ರೆಯಲ್ಲಿ ನೋಡ್ತೇವೆ. ಎಷ್ಟು ನಿಸ್ಪೃಹರಾಗಿದ್ದರು ಯಾವ ಮುತ್ತಿಗೆ ಆಚಾರ್ಯರು ಅಂದರೆ, ಗದ್ವಾಲ ಸಂಸ್ಥಾನದ ಒಂದು ಸಭಾ ಕಾರ್ಯಕ್ರಮಕ್ಕೆ ಹೋದಂಥವರು ವಾಯುದೇವರು ಯಾಕೋ ಅವರಿಗೆ ಸ್ವಪ್ನದಲ್ಲಿ ಸೂಚನೆ ಮಾಡಿದರು, ಹೊರಡಬೇಕು, ಸಂಭಾವನೆಗಾಗಿ ನಿಲ್ಲುವಂತಿಲ್ಲ ನೀನು ಅಂಥೇಳಿ. ಆದರೆ ಅಲ್ಲಿ ಎಳಮೇಲಿ ವಿಠಲಾಚಾರ್ಯರು ಅವರೇನಂತಾರಂದ್ರೆ, ಇಲ್ಲ ನಾಳೆ ಒಂದಿನ ಇದ್ದು ಹೋಗ್ರಿ, ಇಲ್ಲ ಇವರಿಗೆ ರಾತ್ರಿ ಹೊತ್ತು ಹೋಗಲಿಲ್ಲ ಅನ್ನೋ ದೃಷ್ಟಿಯಿಂದಲೇ ಸಾಕ್ಷಾತ್ ವಾಯುದೇವರು ಸ್ವತಃ ಬಾಸುಂಡೆ ಕಾಣತಕ್ಕಂಥ ರೀತಿಯಲ್ಲಿ ಛಾಟಿ ಏಟು ಬೆನ್ನಿಗೆ ಕೊಟ್ಟದ್ದು ಮರುದಿನ ಅಮೃತ ಅವರು ಆಚಾರ್ಯರಿಗೆ ತೋರಿಸಿದರೆ ಅವರು ಆಶ್ಚರ್ಯಪಟ್ಟಾರೆ. ಏನಿದು ವಾಯುದೇವರು ಒಂದು ಎಂತಾರೆ ಅಂತಃಕರಣ ನಿಮ್ಮ ಮೇಲೆ ಅದು ಶಾಸನ ಮಾಡಿದ್ದಾರೆ ಅಂತಲ್ಲ, ಎಂಥ ಅಂತಃಕರಣ, ಏನು ಒಡನಾಟದಂತೆ ಇವತ್ತು ನೀವು ಬದುಕಿದ್ದೀರಿ ಅಂತ ಅನ್ನೋದನ್ನು ಅವರು ಆಶ್ಚರ್ಯಪಟ್ಟಿದ್ದಾರೆ ಅಂತ. ಈ ರೀತಿಯಾಗಿ ಅಷ್ಟೇ ಅಲ್ಲ, ಇವರ ಒಂದು ಪ್ರಮೇಯಜ್ಞತಾವನ್ನು ನೋಡಿ, ಆಚಾರ್ಯರಿಗೆ ಮಂತ್ರಾಲಯ ಪ್ರಭುಗಳ ಸನ್ನಿಧಾನ ಅತ್ಯಂತ ಆಪ್ತವಾಗಿತ್ತು ಅಂತ ಅರ್ಥ. ಮತ್ತೆ ಮತ್ತೆ ಹೋಗಬೇಕಲ್ಲಿ, ಅಲ್ಲಿ ಇರತಕ್ಕಂತಹ ಯಾವ ಮಂತ್ರಾಲಯ ಪ್ರಭುಗಳು ಅಲ್ಲಿ ಸೇವೆಗೆ ಬಂದಿರತಕ್ಕ ಅನೇಕರಿಗೆ ನೀವೆಲ್ಲ ಮುತ್ತಿಗೆ ಆಚಾರ ಸನ್ನಿಧಿಗೆ ಹೋಗ್ರಿ ಅಂತ ಮತ್ತೆ ಅವರನ್ನು ಆದೋನಿಗೆ ಕಳಿಸ್ಬೇಕು. ಯಾರು ಮಂತ್ರಾಲಯ ಪ್ರಭುಗಳು, ನಿಮಗೆ ಅವರಿಂದಲೇ ಸದುಪದೇಶ ಆಗ್ತದೆ, ನೀವು ಉದ್ಧಾರ ಆಗ್ತೀರಿ ಅಂತ. ಈ ರೀತಿಯಾದಂಥ ಅನೇಕರು ಬಂದು ಇವರ ಸನ್ನಿಧಿಯಲ್ಲಿ ಆ ವಿಷಯದಲ್ಲಿ ಇವತ್ತ ಯಾದಗಿರಿ ಟಂಕಸಾಲಿ ಶ್ರೀನಿವಾಸಾಚಾರ್ಯರು, ನಂತರ ಯಾರು ಇವತ್ತ ರಘುದಾಂತ ತೀರ್ಥರಾಗಿ ಇವರಿಗೆ ಆಶ್ರಮವನ್ನು ಕೊಡ್ತಾರೋ ಅವರು ಕೂಡ ಎಳಮೇಲಿ ವಿಠಲಾಚಾರ್ಯರಲ್ಲಿ ಸುಧಾಧ್ಯಯನವನ್ನು ಮಾಡಿದರೂ ಕೂಡ ಪರಮಾತ್ಮನ ಅತ್ಯರ್ಥ ಪ್ರಸಾದಕ್ಕಾಗಿ ಯಾವುದನ್ನು ಇವತ್ತು ನಾವು ಸಾಧನತ್ವೇನ ಅನುಷ್ಠಾನ ಮಾಡಬೇಕು ಅನ್ನೋ ರಹಸ್ಯವನ್ನು ತಿಳ್ಕೊಳ್ಳಿಕ್ಕಾಗಿ ಇವರ ಹತ್ರನೇ ಬಂದು ಮತ್ತೊಮ್ಮೆ ಶಾಂತಿ ಪಾಠವನ್ನು ಅವರಂತಾರೆ ಏನು ತಪ್ಪಿಲ್ಲ ಅನ್ನೋ ದೃಷ್ಟಿಯಿಂದ ಶಾಂತಿ ಪಾಠ ಹಾಕಿ ಗುರುತ್ವೇನ ಸ್ವೀಕರಿಸಿ ಇವರ ಒಂದು ಮಹಿಮಾಬೋಧಕವಾದಂಥ ಒಂದು ಕೃತಿಯನ್ನೇ ಸ್ತೋತ್ರಾತ್ಮಕ ಮಾಡಿಟ್ಟಿದ್ದಾರೆ ಯಾವ ಶ್ರೀ ಟಂಕಸಾಲಿ ಶ್ರೀನಿವಾಸಾಚಾರ್ಯರು. ನಂತರ ಅವರಿಗೆ ಆಶ್ರಮ ಆಗಿರ್ತಕ್ಕಂಥ ಒಂದು ಪ್ರಸಕ್ತಿ. ಅಂದರೆ ಈ ರೀತಿಯಾಗಿ ಇನ್ನು ಅನೇಕ ಕಡೆಗೆ ಯಾವ ಶ್ರೀ ರಘುಪ್ರೇಮ ತೀರ್ಥರು ಒಂದು ಪ್ರತಿಮಾದಿಗಳನ್ನು ಸ್ಥಾಪನೆಯನ್ನು ಕೂಡ ಮಾಡಿದ್ದಾರೆ. ಇವತ್ತು ಆದೋನಿ ಇರತಕ್ಕಂಥ ರಾಮದೇವರ ಸನ್ನಿಧಾನವಾಗಲಿ, ದಬಳಾಪುರದಲ್ಲಿ ಪ್ರತಿಷ್ಠೆ ಮಾಡಿರ್ತಕ್ಕಂಥ ರಾಮದೇವರ ಸನ್ನಿಧಾನ, ಜಠರದಲ್ಲಿ ಆನಂದಮನ ಅಂತಿನದಲ್ಲಿ ವೇದವ್ಯಾಸ ದೇವರನ್ನ ಮತ್ತು ಮಧ್ವಾಚಾರ್ಯನ ವಾದಿರಾಜರನ್ನು ಸಮವಾಗಿ ಅಲ್ಲಿ ಪ್ರತಿಷ್ಠೆ ಮಾಡಿ, ಅದೇ ರೀತಿ ಶ್ರೀ ವ್ಯಾಸರಾಜರು ಶ್ರೀಮಠ ಟೀಕಾಕೃತ್ಪಾದರನ್ನು ಕೂಡ ಅಲ್ಲಿ ಪ್ರತಿಷ್ಠೆ ಮಾಡಿ ಆ ದರ್ಶನ ಮಾಡಿದರೆ ಆನಂದ ಆಗಬೇಕು ಒಬ್ಬ ಸಾತ್ವಿಕ ವ್ಯಕ್ತಿಗೆ ಅಂತನೋ ಒಂದು ವಾತಾವರಣವನ್ನು ಕೂಡ ನಿರ್ಮಾಣ ಮಾಡಿಸಿ, ಅಷ್ಟೇ ಅಲ್ಲ ಬಜ್ಜಿ ಗುರಾಚಾರಂಥ ಒಬ್ಬ ಸಾಧಕ ವ್ಯಕ್ತಿಗೆ ಇವತ್ತು ಅವರು ಉಪದೇಶವನ್ನು ಮಾಡಿ ಅಪರೋಕ್ಷಕ್ಕೆ ಪೂರಕವಾದಂಥ ಸಾಧನದ ರಹಸ್ಯವನ್ನೇ ಉಪದೇಶ ಮಾಡಿದ್ದಾರೆ. ಅವರ ಕಡೆಯಿಂದ ಇವತ್ತಂಥ ಸೋಮಯಾಗವನ್ನು ಕೂಡ ಮಾಡಿಸಿದ್ದು, ಎಷ್ಟೇ ವಿಘ್ನ ಬಂದರೂ ಕೂಡ ನಿರಾತಂಕವಾಗಿ ಸಾಕ್ಷಾತ್ ಪರಮಾತ್ಮನಲ್ಲಿ ವಾಯುದೇವರಲ್ಲಿ ಅಂಥ ವಿಶ್ವಾಸ ಇಟ್ಟು ಆ ದಾರ್ಢ್ಯದಿಂದ ಅದನ್ನು ಪೂರೈಸಿದ್ದಾರೆ ಅಂತ ಅನ್ನೋದು ಕೂಡ ಇವತ್ತು ನಾವು ಸ್ಪಷ್ಟವಾಗಿ ಹೇಳಬಹುದಾಗಿದೆ. ಹೀಗೆ ಅನೇಕ ಅಮಾನುಷವಾದಂಥ ಕಾರ್ಯವನ್ನು ಸ್ವಾರ್ಥಕ್ಕಾಗಿ ಮಾಡಲಿಲ್ಲ, ಅದನ್ನು ತಿಳ್ಕೋಬೇಕು ಮುಖ್ಯವಾಗಿ ನಾವು. ಅವರಿಗೆ ಮತ್ತೊಮ್ಮೆ ವಾಯುದೇವರು ಸರ್ವಸ್ವದಾನ ಮಾಡಬೇಕು ಅಂತ ಈ ರೀತಿ ಅಪ್ಪಣೆ ಮಾಡಿದಂಥ ಹಂತದಲ್ಲಿ ನಿಸ್ಪೃಹರಾಗಿ ಇವತ್ತು ದಂಪತಿಗಳು ಹೊರಗೆ ಬಂದಾರೆ ಅಂತ ಅರ್ಥ. ಯಾವ ಒಬ್ಬ ಅಂದರೆ ತಮ್ಮ ಗುರುಗಳಾದಂಥ ಹತ್ತಿಬೆಳಗೊಳ್ಳಾಚಾರ್ಯರ ಮೊಮ್ಮಕ್ಕಳಾದ ಹನುಮಂತಾಚಾರ್ಯರಿಗೆ ದಾನ ಮಾಡತಕ್ಕಂಥ ಹಂತದಲ್ಲಿ ನಿಸ್ಪೃಹರಾಗಿ ಅಲ್ಲಿ ಅವರಿಗೆ ಒಂದು 5-6 ತಿಂಗಳು ಸಾಲುವಷ್ಟು ಪದಾರ್ಥಗಳನ್ನು ಇಟ್ಟು, ತುಳಸಿ ದಳ ಇಟ್ಟು, ಅಭಿಮಾನ ತ್ಯಾಗಪೂರ್ವಕವಾಗಿ ಪರಮಾತ್ಮನ ಪ್ರೀತಿಗಾಗಿ, ವಾಯುದೇವರ ಪ್ರೀತಿಗಾಗಿ ತಾವದನ್ನು ದಾನವನ್ನು ಮಾಡಿ ಹೊರಗೆ ಬಂದಾರೆ ಅಂತ ಅರ್ಥ. ಅದೇನೋ ಬಡಕ ಯಾವುದೋ ಒಂದು ಎಂತಾರೆ ಸಾಣಿಕಲ್ಲು ಅಥವಾ ಒಂದು ಅವೆಲ್ಲ ಕೆಲವು ಪಾತ್ರೆ ಅವೇನು ಯಾವುದಕ್ಕೂ ಉಪಯೋಗ ಇಲ್ಲ, ಅವು ತೊಗೋಬಹುದು ಅಂತ, ತೊಗೊಳ್ಳೇಬೇಕು ಅಂತೇನಿಲ್ಲ, ಅಷ್ಟನ್ನು ಮಾತ್ರ ಇವತ್ತು ಸ್ವೀಕಾರ ಮಾಡಬಹುದು ಅಂತ ಇದ್ದರೂ ಕೂಡ ಅದು ಯಾವುದನ್ನು ಸ್ವೀಕಾರ ಮಾಡದಲೇ ಉಟ್ಟು ಬಟ್ಟೆ ಮೇಲೆ ಇವತ್ತು ಪತ್ನಿಯರು ಕೂಡ ಹೊರಗಡೆಗೆ ಬಂದು, ಅಂದರೆ ಅಷ್ಟು ಒಮ್ಮನಸ್ಸಿನಿಂದ ಇವತ್ತು ಭಗವತ್ ಪ್ರೀತಿಗಾಗಿ ದಾನ ಮಾಡಬೇಕೇ ಹೊರತು ದಾನ ಮಾಡಿದ್ದೇನೆ ಅಂತ ಅದನ್ನು ಘೋಷಣೆ ಮಾಡುವಂತಿಲ್ಲ, ಅಥವಾ ಯಾಕೆ ದಾನ ಮಾಡಿದ್ರಿ ನೀವು ಅಂತಂದರೆ ಯಾವುದೋ ಒಂದು ಆಗ್ರಹಕ್ಕೆ ಮಾಡಿದೆ ನಾನು ಅಂತ ಹಾಗೂ ಅಲ್ಲ. ದೇವರ ಪ್ರೀತಿ ಅನ್ನೋದೇ ಮುಖ್ಯವಾದದ್ದು, ವಾಯುದೇವರ ಅಂತರ್ಯಾಮಿಯಾದ ಪರಮಾತ್ಮ ಪ್ರೀತನಾಗಬೇಕು ಅಂತ ಅನ್ನೋದೇ ಮುಖ್ಯವಾದಂಥ ಒಂದು ಉದ್ದೇಶ ಇಟ್ಟುಕೊಂಡವರು ಇಂಥದ್ದೆಲ್ಲ ಅನೇಕ ಕಾರ್ಯವನ್ನು ಮಾಡಿದ್ದಾರೆ. ಇವರ ಸನ್ನಿಧಾನಕ್ಕೆ ಅನೇಕರು ಬಂದು ಅವರೆಲ್ಲ ಉಪದೇಶವನ್ನು ಪಡೆದಂಥವರು ಇದ್ದಾರೆ. ನಾಮುಂದು ತಾಮುಂದು ಅಂತ ಆಚಾರ್ಯರಿಗೆ ಇವತ್ತು ಬುದ್ಧಿ ನಿಮಗೇನು ಬೇಕು, ನಾವು ಸ್ನಾನ ಮಾಡ್ತೀವಿ, ನಾವು ಸೇವಾ ಮಾಡ್ತೀವಿ ಅಂತ ಆ ಕಾಲಕ್ಕೆ ಭಾಗಿ ಗುಂಡಪ್ಪ ಅಂತ ಬೇರೆ ಬೇರೆಯವರು ಕೂಡ, ಇವರ ವೈಶ್ಯರು ಕೂಡ ಇವರ ಸನ್ನಿಧಾನಕ್ಕೆ ಬಂದು ಇವರು ಮಾಡ್ತಕ್ಕಂಥದ್ದು ಒಂದು ಪೂಜಾದಿ ವಿಧಾನಕ್ಕಾಗಲಿ ಅಥವಾ ಒಂದು ಅಗ್ನಿಹೋತ್ರ ವಿಷಯದಲ್ಲಾಗಲಿ
ಎಲ್ಲದಕ್ಕೂ ನಾ ಮುಂದು ತಾ ಮುಂದು ಅಂತ. ಆದರೆ ವಾಯುದೇವರ ಅಪ್ಪಣೆಯಂತೆ ಮಾತ್ರ ಸ್ವೀಕಾರ ಮಾಡತಕ್ಕವರೇ ಹೊರತು ಸಂಗ್ರಹಕ್ಕಾಗಿ ನಿಂತಹ ವ್ಯಕ್ತಿ ಅಲ್ಲ. ಅದನ್ನು ಮಾತ್ರ ನಾವು ತಿಳ್ಕೊಳ್ಳೇಬೇಕು ಅಂತ ಅರ್ಥ. ಈ ರೀತಿಯಾಗಿ ಅನೇಕ ಕಡೆಗೆ ಇವರು ಬಿಜಾಪುರದಲ್ಲಿ ಕೂಡ ನೆಲಮನೆಯಲ್ಲಿ ಇವತ್ತು ರಾಯರ ಬೃಂದಾವನವನ್ನು ಪ್ರತಿಷ್ಠೆ ಮಾಡಿದ್ದಾರೆ. ಜಾಗೃತವಾದಂಥ ಒಂದು ಸನ್ನಿಧಾನ, ಅದನ್ನು ನೋಡಿದರೆ ಗೊತ್ತಾಗ್ತದೆ ಅಂತ ಅರ್ಥ. ಆ ರೀತಿಯಾಗಿ ಇನ್ನು ಆ ಬಜ್ಜಿ ಗುರಾಚಾರ್ಯರಿಗೆ ಅಂಥ ಒಂದು ವಿಶೇಷ ಅನುಗ್ರಹವನ್ನು ಮಾಡಿ ಅವರ ಪ್ರಾರ್ಥನೆ ಮೇರೆಗೆ ಅಲ್ಲಿ ಷೋಡಶಭಾವ ನರಸಿಂಹದೇವರನ್ನು, ಮುಖ್ಯಪ್ರಾಣದೇವರನ್ನು, ಮಂತ್ರಾಲಯ ಪ್ರಭುಗಳನ್ನು, ಭೂತರಾಜರ ಯಂತ್ರವನ್ನೂ ಅಲ್ಲಿಟ್ಟ ನೋಡಿ. ಅವರು ನಿತ್ಯದಲ್ಲಿ ಭೂತರಾಜರ ಒಂದು ಮಂತ್ರವನ್ನು ಜಪ ಮಾಡ್ತಿದ್ರು ಅಂತ ನಾನು ಅವರ ವಂಶೀಕರಿಂದ ಕೇಳೇನೆ. ಆದ್ದರಿಂದಲೂ ಕೂಡ ಇವತ್ತು ಕೂಡ ಅಲ್ಲೇ ತಾಮ್ರದ ಬಂದು ಪ್ಲೇಟ್ ಮೇಲೆ ಆ ಭೂತರಾಜರ ಯಂತ್ರವನ್ನು ಲೇಖನ ಮಾಡಿದ್ದನ್ನು ನಾವು ನೋಡಬಹುದಾಗಿದೆ. ಬಹು ಜಾಗೃತವಾದಂಥ ಒಂದು ಸನ್ನಿಧಾನ. ಹೀಗೆ ಅನೇಕ ಕಡೆ ಇವತ್ತು ತಾವೇನು ಆ ಪ್ರತಿಮಾದಿಗಳನ್ನು, ವೃಂದಾವನವನ್ನು ಸ್ಥಾಪನೆ ಮಾಡಿ ಜಾಗೃತ ಸನ್ನಿಧಾನವನ್ನು ನಿರ್ಮಾಣ ಮಾಡಿದ್ದಾರೋ, ಇವತ್ತಿಗೂ ಅನೇಕರು ಅಲ್ಲಿ ಸೇವಾದಿಗಳನ್ನು ಮಾಡಿ ಸತ್ಫಲವನ್ನು ಹೊಂದುತ್ತಾ ಇದ್ದಾರೆ. ಇದೆಲ್ಲ ಮುತ್ತಿಗೆ ಆಚಾರ್ಯರ ಒಂದು ಆ ಜ್ಞಾನದ ಸಿದ್ಧಿಯ ಫಲ ಅಂತದನ್ನು ಒಪ್ಪಲೇಬೇಕು ನಾವು ಅಂತ. ಈ ರೀತಿಯಾಗಿ ಇಷ್ಟೇ ಅಲ್ಲ, ಇನ್ನು ಆ ಬಜ್ಜಿ ಗುರಾಚಾರ್ಯರಿಗೆ ನಂತರ ಯಾಕೋ ಸ್ವಲ್ಪ ಅಹಂ ಅನ್ನೋದು ಬರ್ತದೆ. ಯಾವ ರಹಸ್ಯವನ್ನು ಉಪದೇಶ ಮಾಡಿದ್ರು, ಹೇಗೆ ಮಾಡ್ಯಾರ, ಆ ವಿಜಯರಾಯರ ಗುಡಿ ಒಳಗೆ ಅವ್ರನ್ನ ಗರ್ಭಗುಡಿಯೊಳಗೆ ಕರ್ಕೊಂಡು ಹೋಗಿ ಅವರಿಗೆ ಆಯುರ್ದಾನವನ್ನು ಮಾಡಿ ಅಂತಹ ರಹಸ್ಯವನ್ನು ಬೋಧನೆ ಮಾಡಿದರೆ ಅದು ಪ್ರಾರಬ್ಧ ಕರ್ಮ. ಅದಕ್ಕೇನು ಮಾಡೋದು, ಯಾಕೋ ಅವರಿಗೂ ಸ್ವಲ್ಪ ಅಹಂ ಬಂತು, ನಾನೇನು ಕಡಿಮೆ ಅಂಥೇಳಿ ಆಯಿತು ಬಿದ್ದರು ಅಂತ ಅರ್ಥ. ಯಾವ ಕಾಲಕ್ಕೂ ಯಾವ ಗುರುಗಳು ಅಂಥ ವಿಶೇಷ ಅನುಗ್ರಹವನ್ನು ಮಾಡಿರ್ತಾರೋ ಅವರು ಸುಪ್ರೀತರಾಗುವಂತೆ ಒದಗಬೇಕೇ ಹೊರತು ಇವತ್ತು ಅವರ ಎದುರಿಗೆ ಎದೆ ತ್ಯಾಚುವಂತಿಲ್ಲ, ನಾವು ಇವತ್ತು ಮುಖ ಎತ್ತುವಂತಿಲ್ಲ ಅಂತ ಮುಖಭಾಗೇ ಇರಬೇಕು ಅಂತನೋ ಒಂದು ಆ ವಿಧೇಯತೆ ಅನ್ನೋದು ತಪ್ಪಿಬಿಟ್ರೆ ಇವತ್ತು ಆ ಸಾಧನದ ಒಂದು ಫಲ ಅನ್ನೋದು ಕೈ ತಪ್ಪಿ ಬಿಡ್ತದೆ ಅನ್ನೋ ಇಂಥವು ಅನೇಕ ಯಾವ ದೃಷ್ಟಾಂತಗಳು ಅವರಿಗೆ ಸಂತಾನ ಇರಲಿಲ್ಲ ಅನ್ನೋ ದೃಷ್ಟಿಯಿಂದ ಅವರು ಗುರುರಾಚಾರ್ಯ ಮುತ್ತಿಗೆ ಅವ್ರ ಮೂರನೇ ಸಂಬಂಧಿಕರೇ ಆಗಬೇಕು. ಅವರ ಮೂರನೇ ಮಗ ಅವರನ್ನು ಸ್ವೀಕಾರ ಮಾಡಿ ಸ್ವಾಮಿರಾಯಾಚಾರ್ಯರು ಅಂತ ಅವರು ನೋಡ್ರಿ, ಅವ್ರಿಗೇನೊಂದು ಆಸ್ತಿ ಮಾಡಲಿಲ್ಲ, ಏನೂ ಇಲ್ಲ. ಹಾಗೂ ನೋಡಿದ್ರು ಕೂಡ ಯಾಕಂದರೆ ಸರ್ವಸ್ವದಾನ ಮಾಡಿದ ವ್ಯಕ್ತಿ ಇದು, ಏನು ತಮ್ಮದು ಅಂತ ಲೆಕ್ಕಾಚಾರಕ್ಕೆ ಯಾವುದೂ ಇಲ್ಲ ಅಂತ. ಹಾಗಾದರೆ ಸಾಕ್ಷಾತ್ ವಾಯುದೇವರ ಒಂದು ಅಪ್ಪಣೆಯಂತೆ ಪ್ರೇರಣೆಯಂತೆಯೇ ಅವರನ್ನು ದತ್ತಕ್ಕೆ ಸ್ವೀಕಾರ ಮಾಡಿ ಅವರೇ ಶ್ರೀಪಾದಪತ್ರು ಅಂತ ಮಹಾ ದೊಡ್ಡ ಜ್ಞಾನಿಗಳಾಗ್ತಾರೆ. ಇದೆಲ್ಲವೂ ಕೂಡ ಶ್ರೀ ರಘುಪ್ರೇಮ ತೀರ್ಥರ ಒಂದು ಅನುಗ್ರಹದ ಫಲ. ಅವರು ಅವರ ತಲೆ ಮೇಲಿಟ್ಟಂಥ ಒಂದು ವರದ ಹಸ್ತ ಏನದೇ ಅದೇ ಎಲ್ಲ ಮುಖ್ಯ ಕಾರಣ. ಅವ್ರಿಗೆ ಎಷ್ಟು ಭಾಷೆ ಬರ್ತಿತ್ತು, ಅವ್ರ ಕವಿತಾ ಸಾಮರ್ಥ್ಯ ಅಂಥದ್ದು. ರಘುರಾಮ ವಿಠಲ ಅಂತ ಅನ್ನೋ ದೃಷ್ಟಿಯಿಂದ ಅವರು ಬರೆದಂಥ ಒಂದು ಕೃತಿಯನ್ನು ನೋಡಿಬಿಟ್ರೆ ಗೊತ್ತಾಗ್ತದೆ. ಅವರು ಮಾಡಿದಂಥ ತತ್ವಸುಬಾಲಿ ಅನ್ನೋದೇನದೇ 500ಕ್ಕೂ ಹೆಚ್ಚು ಪದ್ಯಗಳು ಉಳ್ಳಂಥದ್ದೇನದೇ ಸಕಲ ಶಾಸ್ತ್ರದ ಸಾರ. ಅದು ಒಂದನ್ನು ಇವತ್ತು ನಾವು ಮನನಪೂರ್ವಕ ಅವಲೋಕನ ಮಾಡಬೇಕಂದು, ಸುಮ್ಮನೆ ಒಂದು ಅದನ್ನು ಎಂದರೆ ಕಾಟಾಚಾರಕ ವಾರ್ತಾಪತ್ರಿಕೆ ಓದಿದಂತೆ ಓದಬೇಕಾಗಿಲ್ಲ ಅಂತ ಅರ್ಥ. ಅದೆಲ್ಲ ಶ್ರೀ ರಘುಪ್ರೇಮ ತೀರ್ಥರ ಒಂದು ಅನುಗ್ರಹ ಜನ್ಯ ಫಲ, ಎರಡು ಮಾತೇ ಇಲ್ಲ ಅಂತ ಅರ್ಥ. ಈ ರೀತಿಯಾಗಿ ಸಾಕ್ಷಾತ್ ವಾಯುದೇವರ ಬಂದು ಆ ಪ್ರೇರಣೆ ಅಂಥ ಒಂದು ಸೂಚನೆ ಅಂಥ ಎಲ್ಲವೂ ಅವರಿಗಿತ್ತು ಅಂತ. ಅವರು ಮಾಡಿದಂಥ ಉಪವಾಸ ವ್ರತ ಗುರುಗಳು ಯಾವ ರೀತಿ ಮಾಡಿದರು, ಪರಮ ಗುರುಗಳು ಕೂಡ ಇತ್ತು. ಜಮಖಂಡಿ ಆಚಾರ್ಯರು ಕಾಶಿಗೆ ಹೋಗಿ 48 ದಿನ ಅಖಂಡ ಉಪವಾಸ ಮಾಡಿ ಶ್ರೀ ವ್ಯಾಸದಾಸ ಸಿದ್ಧಾಂತ ಕೌಮುದಿ ಅಂತ ಮೇರುಕೃತಿಯನ್ನು ಹರಿಕತಾಮ್ರ ಸಾರಕ ಸಂಸ್ಕೃತ ವ್ಯಾಖ್ಯಾನ ಬರೆದಂತಹ ಮಹಾಪುರುಷರು ಅವರು. ಅವರ ಶಿಷ್ಯರ ಸ್ಥಾನದಲ್ಲಿರ್ತಕ್ಕಂತಹ ಅರಳಿಕಟ್ಟಿ ಆಚಾರ್ಯರು ಕೂಡ ಮಂಡಲ ಪರ್ಯಂತರವಾಗಿ ವಾಯುದೇವರು ಹೇಳುವಾಗ ಮಾತ್ರ ಹೇಳಿದಂತೆ ಮಾತ್ರ ಪಾಲನೆ ಮಾಡಬೇಕೆ ಹೊರತು ಇಲ್ಲ ರಂಗ ಉಪವಾಸ ಮುಂದೆ ಬರಿಬೇಕು. ಅದರಂತೆ ಮಂಗರಾಯನ ದೇವಸ್ಥಾನದಲ್ಲಿ ಕೂಡ ವಿಶೇಷ ಆರಾಧಕರಾಗಿ ಇವತ್ತು ವಾಯುದೇವರಲ್ಲಿ ಉಪಸತ್ಯ ಮಾಡಿ ಅವರ ಆಜ್ಞೆಯಂತೆ ಮಂಡಲ ಪರ್ಯಂತರವ ಉಪವಾಸವನ್ನು ಮಾಡಿ ಆ ಪರಮಾತ್ಮನ ಒಂದು ಪ್ರೀತಿಯನ್ನು ವಿಶೇಷವಾಗಿ ಅದನ್ನು ತಾವು ಪಡ್ಕೊಂಡಿದ್ದಾರೆ ಅಂತನ್ನುವುದೇನದೇ ಅದು ಶ್ರೀ ಮುತ್ತಿಗೆ ಆಚಾರ್ಯರ ಅಂದರೆ ಶ್ರೀ ರಘುಪ್ರೇಮ ತೀರ್ಥರ ಒಂದು ಹಿರಿದಾದಂಥ ಒಂದು ಸಾಧನೆ ಅಂತ ಇವತ್ತು ನಾವು ಸ್ಪಷ್ಟವಾಗಿ ಹೇಳಬಹುದಾಗಿದೆ. ಇಂಥವರಿಗೆ ಸಂಚಾರ ಮಾಡ್ತಕ್ಕಂಥ ಹಂತದಲ್ಲಿ ಈ ಜಠರದ ಆನಂದರಾಯನ ತಮ್ಮ ಹೇಳ್ತಾ ಅವರ ಹೆಂಡತಿಗೆ ಒಂದು ಭಾನುಮತಿ ಅಂತ ಒಂದು ಪಿಶಾಚಿಯ ಒಂದು ಬಾಧ, ಅದು ಪರಿಹಾರ ಬೇಗನೆ ಆಗಲಿಲ್ಲ ಅಂತನ್ನೋದು ಅಂದರೆ ಬೇರೆ ಎಲ್ಲ ಉಪಾಯವನ್ನು ಮಾಡ್ತಾರೆ. ಅದಕ್ಕೆ ಕಾರಣ ಏನು ಅಂತ ಅನ್ನೋದನ್ನು ನಾವು ತಿಳ್ಕೊಂಡಾಗ ಒಂದು ವಿಷಯ ಗೊತ್ತಾಗ್ತದೆ. ಮುಖ್ಯವಾಗಿ ಏನಂದರೆ ಒಬ್ಬ ಮಾಂತ್ರಿಕ ಒಂದು ಪಿಶಾಚಿಯನ್ನು ತನ್ನ ಅಧೀನ ಮಾಡಿಕೊಂಡು ಇವರ ಹತ್ರ ಕಳಿಸಿ ಇವರಿಗೆ ಪೀಡೆ ಕೊಡ್ತಕ್ಕಂಥದ್ದು ಮಾಡಿತ್ತು. ತಿಳಿತಾ ಅವರು ಎಷ್ಟು ಸೇವೆ ಮಾಡಿದರು, ಬೇರೆ ಬೇರೆ ಕಡೆಗೆ ಹೋದರು, ಎಲ್ಲಿಯೂ ಕೂಡ ಅದು ಪೂರ್ಣಂಗ ಪರಿಹಾರ ಆಗಲಿಲ್ಲ. ಕೊನೆಗೆ ಅವರು ಮತ್ತೆ ಈ ಮುತ್ತಿಗೆ ಆಚಾರ್ಯ ಹತ್ರ ಬರಬೇಕಾಗ್ತದೆ. ಅದೆಲ್ಲ ಯಾವಾಗಂದರೆ ಇವರೆಲ್ಲ ಆಶ್ರಮ ಆದ ಮೇಲೆ. ಆಶ್ರಮದ ಒಂದು ಅದ್ಭುತವಾದಂತಹ ಸಂಗತಿ ಅದನ್ನು ಹೇಳಿ ಅದರ ಮುಂದೆ ಹೇಳೋಣ. ಏನಂದರೆ
ಇವರ ಒಂದು ತತ್ವನಿಷ್ಠೆ ಮತ್ತು ದಾರ್ಢ್ಯ, ತತ್ವ ಸಮರ್ಥನೆ ಮಾಡುವಲ್ಲಿ ಇವ್ರಿಗಿರ್ತಕ್ಕಂಥ ಒಂದು ಧೋರಣೆ ಅಂತನ್ರಿ, ನಿಶ್ಚಲತೆ ಅನ್ನೋದು ಅದು ಮಿಗಿಲಾಗಿತ್ತು. ಇದನ್ನು ನೋಡಿ ಶ್ರೀ ರಘುಕಾಂತ ತೀರ್ಥರು ತಮ್ಮ ಈ ಅಕ್ಷೋಭ್ಯ ತೀರ್ಥ ಪರಂಪರೆಗೆ ಇವರಿಗೇನು ಆಶ್ರಮ ಕೊಡಬೇಕು ಅಂತ ಅವರು ತೀರ್ಮಾನ ಮಾಡಿ ಇವರಿಗೆ ಸಂದೇಶವನ್ನು, ಅಪ್ಪಣೆಯನ್ನು ಕಳಿಸ್ತಾರೆ. ಸರಿ, ಗುರುಗಳ ಅಪ್ಪಣೆ ಅಂತ ಇವರು ಹೋಗಬೇಕು ಅಂತೆಲ್ಲ ವ್ಯವಸ್ಥೆಯನ್ನು ಮಾಡಿಕೊಂಡ್ರೆ ಅದು ಒಂದು ಕಾರಣಾಂತರದಿಂದ, ಅಂದರೆ ಟ್ರೈನ್ ಸರಿಯಾದಂಥ ಒಂದು ಸಮಯಕ್ಕೆ ಬರಲಿಲ್ಲ, ಇವರು ಆ ಸಮಯಕ್ಕೆ ಹೋಗಲಿಲ್ಲ ಅನ್ನೋ ದೃಷ್ಟಿಯಿಂದ ಹೋಗಲಿಕ್ಕೆ ಆಗೋದಿಲ್ಲ. ಅದು ಅಣುಮಂತ್ರಾಲಯದಲ್ಲಿ ಆಶ್ರಮದ ಒಂದು ವ್ಯವಸ್ಥೆ ಇರ್ತದೆ, ಆಗೋದಿಲ್ಲ. ಅವರಿಗೂ ಸ್ವಲ್ಪ ದೇಹಾಲಸ್ಯ, ಆ ಪ್ರಸಕ್ತಿ. ಎದುರಿನಲ್ಲಿ ಇರ್ತಕ್ಕಂಥ ಟಂಕಸಾಲಿ ಆಚಾರ್ಯರಿಗೆ, ಅಂದರೆ ಶ್ರೀನಿವಾಸಾಚಾರ್ಯರಿಗೆ ಆಶ್ರಮವನ್ನು ಕೊಟ್ಟು ಅವರು ರಘುದಾಂತ ತೀರ್ಥರು ಅಂತ ಕೊಟ್ಟು ಬಿಡ್ತಾರೆ. ಅವರು ಆದರೆ ಬಂದು ಅವರಿಗೆ ಅಪ್ಪಣೆ ಮಾಡಿರ್ತಾರೆ, ನಿಮಗೆ ನಾವು ಆಶ್ರಮ ಕೊಡ್ತೇವೆ, ಆದರೆ ನೀವು ಮುತ್ತಿಗೆ ಆಚಾರ್ಯಗೇನೆ ಆಶ್ರಮ ಕೊಡಬೇಕು, ಅವರು ಈ ಒಂದು ಪರಂಪರೆಗೆ ಬರಬೇಕು ಅಂತನ್ನುವ ಲೆಕ್ಕಾಚಾರದಲ್ಲಿ. ನಂತರದಲ್ಲಿ ಇವರಿಗೆ ಮೆಳಖೇಡದಲ್ಲಿ ಶ್ರೀಮಠ್ ಟೀಕಾಕೃತ್ಪಾದರ ಬಂದು ದಿವ್ಯ ಸನ್ನಿಧಾನದಲ್ಲಿ ನಂತರದಲ್ಲಿ ಆಶ್ರಮ ಕೂಡ ಆಗ್ತದೆ. ರಘುಪ್ರೇಮ ತೀರ್ಥರು ಅಂತ ಶ್ರೀ ರಘುದಾಂತ ತೀರ್ಥರಿಂದಲೇ ಆಶ್ರಮ ಸ್ವೀಕಾರ ಮಾಡ್ತಾರೆ, ರಘುಕಾಂತ ತೀರ್ಥರ ದಿವ್ಯ ಉಪಸ್ಥಿತಿಯಲ್ಲಿ. ಆಯಿತು. ನಂತರದಲ್ಲಿ ಅದೊಂದು ಪರಂಪರೆಗೆ ಸಂಬಂಧಪಟ್ಟಂಥ ಒಂದು ಪಟ್ಟಾಭಿಷೇಕ ಎಲ್ಲವೂ ಸಾಂಗವಾಗಿ ನಡೆದು ಉತ್ತರಾಧಿಕಾರಿಗಳು, ಶ್ರೀಮದ್ ಅಕ್ಷೋಭ್ಯ ತೀರ್ಥ ಪರಂಪರೆಗೆ ಉತ್ತರಾಧಿಕಾರಿಗಳಾಗ್ತಾರೆ. ಅವರು ಸಂಚಾರ ಮಾಡಬೇಕಲ್ಲ, ಯತಿಗಳು. ಇವರಿಗೆ ಪೂರ್ವಾಶ್ರಮದಲ್ಲೇ ಸಾಕಷ್ಟು ಜನ ಯಾವ ಭಕ್ತರು, ಶಿಷ್ಯರು ಬೇರೆ. ಅವರು ಕೂಡ ರಾಯಚೂರು ಆ ಪ್ರಾಂತದಲ್ಲಿ ಸಂಚಾರ ಮಾಡಬೇಕಾದ್ರೆ ತಪ್ತಮುದ್ರಾವನ್ನು ಕೊಟ್ಟು ಬಿಡ್ತಾರೆ. ಅದೊಂದು ದೊಡ್ಡ ಆಗಿನ ಕಾಲಕ್ಕೆ ಅದು ಭಿನ್ನಾಭಿಪ್ರಾಯಕ್ಕೆ ಅದು ಒಳಪಡ್ತದೆ. ಇವರು ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳುವುದಿಲ್ಲ. ಒಂದು ಹಂತದಲ್ಲಿ ಅವರು ಆ ಗುರುಗಳ ಒಂದು ವಿಷಯದಲ್ಲಿ ಕೂಡ, ಅಂದರೆ ಅದು ಅವರಿಗೆ ಆಧಿಪತ್ಯ ಅನ್ನೋ ದೃಷ್ಟಿಯಿಂದ ಅಲ್ಲ, ಅದು ನಾವು ಯಾರೂ ತಪ್ಪು ತಿಳ್ಕೊಬೇಕಾಗಿಲ್ಲ, ಅವರಿಗೆ ಆಧಿಪತ್ಯ ಬೇಕಾಗೂ ಇಲ್ಲ, ವೈರಾಗ್ಯ ಮೂರ್ತಿಗಳು. ಆ ದೃಷ್ಟಿಯಿಂದ ಏನೋ ಸ್ವಲ್ಪ ಒಂದು ಭಿನ್ನ ಅಭಿಪ್ರಾಯ ಬಂದಾಗ ಅವರಂತಾರೆ, ಬೇಡ, ಇದು ಸನ್ಯಾಸ ಅಂದರೆ ಅದು ವೈರಾಗ್ಯಕ್ಕೆ ಮೀಸಲಾಗಿರಬೇಕು. ಸಾಕ್ಷಾತ್ ವೈರಾಗ್ಯ ಭಾಗ್ಯದಿಂದ ನಾವು ಭಗವಂತನನ್ನು ಕಾಣತಕ್ಕಂಥ ಒಂದು ಆ ಮಾರ್ಗವನ್ನು ತಿಳ್ಕೋಬೇಕು, ಭಗವಂತನನ್ನು ಕಾಣಬೇಕು, ವಿಷಯ ಲಂಪಟದೆ ಅತ್ಯಂತ ದೂರ ಆಗಬೇಕು, ಲೌಕಿಕದಿಂದ ದೂರ ಆಗಲಿಕ್ಕೆ ನಮಗೆ ಆಶ್ರಮ ಅತ್ಯಂತ ಪೂರಕವಾದದ್ದು ಅನ್ನೋ ಅಭಿಪ್ರಾಯವನ್ನು ಒಳ್ಳೆ ಮನಸ್ಸಿನಲ್ಲಿ ಗಟ್ಟಿಯಾಗಿಟ್ಟುಕೊಂಡು ಅವರಿವತ್ತು ಯಾವುದೇ ಒಂದು ತಮಗೆ ಈ ಸ್ವತ್ತು ಬೇಕು, ಆ ಸ್ವತ್ತು ಬೇಕು, ಮಠದ್ದು ಅಂತ ಈ ರೀತಿ ಯಾವುದೇ ರೀತಿಯಾದಂಥ ಒಂದು ಬೇಡಿಕೆಯನ್ನು ಇಡಲಿಲ್ಲ. ನೀವು ಯಾಕೆ ಕೊಡ್ತಾ ಇಲ್ಲ ಅಂತ ಪ್ರತಿಭಟನೆಯೂ ಮಾಡಲಿಲ್ಲ. ಪ್ರತಿಮಾದಿಗಳ ವಿಷಯದಲ್ಲಿ ಕೂಡ ಅದ್ಭುತವಾದಂಥ ಒಂದು ಚಿಂತನೆಯನ್ನು ಸ್ವಾಮಿ ಇವತ್ತು ನಮಗೆ ಹೃದಯ ಕಮಲದಲ್ಲಿ ಇವತ್ತು ಅಗ್ರೇಶ ಮೂಲೇಶ ನಾಗಿರ್ತಕ್ಕಂಥವನಿದ್ದಾನಲ್ಲ, ಅಂಥ ಯಾವ ಭಗವಂತನ ಇವತ್ತು ನನಗೆ ಪ್ರತಿಮಾ ಸ್ಥಾನೀಯನಾಗಿದ್ದಾನೆ ಅಂತ ಅಂತರ್ಮುಖಿಯಾಗಿ ಉಪಾಸನೆ ಮಾಡತಕ್ಕಂಥ ವ್ಯಕ್ತಿ ಇದು. ಈ ರೀತಿಯಾಗಿ ಅವರು ಹೇಗಂದರೆ ವೈರಾಗ್ಯದ ಲೆಕ್ಕಾಚಾರದಲ್ಲೇನೆ ಇವತ್ತು ಪೀಠವನ್ನು ತ್ಯಾಗ ಮಾಡಿ ಬಂದರು ಅಂತಂದರೆ ಸನ್ಯಾಸ ತ್ಯಾಗ ಮಾಡಿಲ್ಲ. ಯದ್ಯಪಿ ಅವರಿಗೆ ಪಟ್ಟಾಭಿಷೇಕ ಆಗ್ಯದ, ಆ ಪರಂಪರೆಯ ಉತ್ತರಾಧಿಕಾರಿಗಳು, ಆದರೆ ಅವರಿಗೆ ಈ ಒಂದು ಲಾಭಕ್ಕಾಗಿ, ಧನ ಸಂಗ್ರಹಕ್ಕಾಗೇನೆ ಒತ್ತು ಕೊಟ್ಟು ಇವತ್ತು ಸಂಚಾರಾದಿಗಳನ್ನು ಮಾಡೋದು, ಆಶ್ರಮ ನಿರ್ವಹಣೆ ಮಾಡೋದು ಬೇಕಾಗಿಲ್ಲ. ಕೇವಲ ಇವತ್ತು ವಾಯುದೇವರ ಅಂತರ್ಯಾಮಿಯಾದ ಪರಮಾತ್ಮನ ಆರಾಧನೆಗೆ ಈ ಆಶ್ರಮ ನಮಗೆ ಪೂರಕ ಆಗಬೇಕು ಅಂತ ಅನ್ನೋದನ್ನೇ ಅವರು ಗಟ್ಟಿಯಾಗಿ ಮನಸ್ಸಿನಲ್ಲಿ ಇಟ್ಟುಕೊಂಡು ಒಳ್ಳೆ ಸಂಕೋಚ ಇಲ್ಲದಲೇ ಪ್ರಸನ್ನವದನರಾಗಿ ಆ ಪೀಠತ್ಯಾಗವನ್ನು ಮಾಡಿ ಸನ್ಯಾಸಾಶ್ರಮದ ಒಂದು ಎಂತಾರೆ ಅಶಿಸ್ತಿಗೆ ಇವತ್ತು ಶಿಸ್ತಿನ ಸಿಪಾಯಿಯಾಗಿ ಮತ್ತೆ ಮುಂದೆ ಬರೆದಿದ್ದಾರೆ. ತಾವು ಪೂರ್ವಾಶ್ರಮದಲ್ಲಿ ಪ್ರತಿಷ್ಠೆ ಮಾಡಿದಂಥ ಆದೋನಿಯ ರಾಮದೇವರ ಒಂದು ಸನ್ನಿಧಾನದಲ್ಲೇ ತಾವು ಇದ್ದುಕೊಂಡು ವಿಶೇಷ ಆರಾಧನೆ ಮಾಡ್ತಾ ಬಂದಂಥವರಿಗೆಲ್ಲ ಅನೇಕರಿಗೆ ಉಪದೇಶವನ್ನು ಮಾಡಿದರು, ಅನೇಕರಿಗೆ ಬಂದಿರತಕ್ಕಂಥ ಅಧಿವ್ಯಾಧಿಗಳ ಪರಿಹಾರ ಮಾಡಿದರು. ಯಾರು ಉಪಾಸನೆಗೆ ಆ ಮಟ್ಟಕ್ಕೆ ಇವತ್ತು ಅವರಲ್ಲಿ ಯಾರು ಪ್ರಾರ್ಥನೆ ಮಾಡಿ ಬಂದಿರೋ ಅಂಥವರಿಗೂ ಕೂಡ ಇವತ್ತು ಉಪಾಸನಾ ಕ್ರಮವನ್ನು ತಿಳಿಸಿ ಇವತ್ತವರಿಗೆ ವಿಶೇಷ ಅನುಗ್ರಹವನ್ನು ಮಾಡಿದರು. ಹೀಗೆ ರಘುಪ್ರೇಮ ತೀರ್ಥರ ಒಂದು ಮೊದಲು ಕೂಡ ಬಹುಮುಖವಾದಂಥ ವ್ಯಕ್ತಿತ್ವ, ಆಶ್ರಮ ಸ್ವೀಕಾರ ನಂತರ ಕೂಡ ಬಹುಮುಖ ವ್ಯಕ್ತಿತ್ವ ಅಂತ ಅನ್ನೋದನ್ನು ತಿಳಿಬೇಕಾಗಿದೆ. ಅಂತಹ ವೈರಾಗ್ಯಕ್ಕೆ ಅವರು ಅಂದ್ಬಿಟ್ರು, ನಮಗೆ ಅರಣ್ಯಕಾಚಾರ್ಯರೇ ಒಂದು ವೈರಾಗ್ಯದ ಈ ಸಾಧನದ ಮಾರ್ಗಕ್ಕೆ ಅವರು ನಮಗೆ ಆದರ್ಶರಾಗಿದ್ದಾರೆ. ಆ ಪಂಥವನ್ನೇ, ಆ ಮಾರ್ಗವನ್ನೇ, ಆ ನೆರಳನ್ನೇ ಹಿಡಿದುಕೊಂಡು ನಾವು ಸಾಗುತ್ತೇವೆ ಅಂತನ್ನೋ ಮಾತನ್ನು ಅವರು ಹೇಳೇನೆ ಈ ಕಡೆಗೆ ಬಂದಿರೋದು ಅಂತ. ಹೀಗೆ ನಾವು ಅದಕ್ಕೆ ಮೊದಲೇ ಹೇಳಿದೆ, ಸಾರೋದ್ಧಾರಕ್ಕೆ ಸಂಬಂಧಪಟ್ಟಂಥದ್ದು ಏನಾದರೂ ಒಂದು ನಮಗೆ ಅಲ್ಲಿ ಇರತಕ್ಕಂಥ ಸಾಧನ ಸೋಪಾನಗಳನ್ನು ಯಾರು ಅನುಷ್ಠಾನ ಮಾಡಿದ್ದಾರೆ, ಅರಣ್ಯಕಾಚಾರ ಮಾಡೇ ಮಾಡಿರ್ತಾರೆ. ಇನ್ನೊಬ್ಬರು ನಮಗೆ ದೃಷ್ಟಾಂತ ಬೇಕು ಅಂತಂದರೆ ಅದಕ್ಕೆ ಹೇಳೋದು, ಸಾವಿರಾರು ವರ್ಷದ ಋಷಿಮುನಿಗಳ ಉಲ್ಲೇಖ ನಾನು ಮಾಡ್ತಾ ಇಲ್ಲ.
ಕಳೆದ ಶತಮಾನದ 43ನೇ ಇಸ್ವಿಯವರೆಗೂ ಕೂಡ ಇದ್ದು ಆ ಎಲ್ಲ ಭಾಗವತ ಧರ್ಮಗಳನ್ನು ಅದ್ಭುತವಾಗಿ ಇವತ್ತು ಸ್ವಾರ್ಥಕ್ಕಾಗಿ ಅಲ್ಲ, ಕೇವಲ ಭಗವತ್ ಪ್ರೀತಿಗಾಗಿ ಅನುಷ್ಠಾನ ಮಾಡಿದಂಥ ಒಬ್ಬ ವ್ಯಕ್ತಿ, ಒಬ್ಬ ಶಕ್ತಿ ಅಂತ ಇದ್ದಾರಂದರೆ ಅವರು ಶ್ರೀ ರಘುಪ್ರೇಮ ತೀರ್ಥರು ಅಂತ ಅರ್ಥ. ಈ ರೀತಿಯಾಗಿ ಇನ್ನೂ ಅನೇಕ ಸಂಗತಿಗಳು ಹಾಗೆ ನೋಡಿದರೆ ಅವರ ಬಂದು ಆ ಹಂತದಲ್ಲಿ ಆಶ್ರಮ ಆದಮೇಲೆ ಕೂಡ ಅದು ಭಾನುಮತಿ ಅಂತೇನದೆ ಆ ದುಷ್ಟ ಪಿಶಾಚಿಯನ್ನು ನಿಗ್ರಹ ಮಾಡ್ತಾರೆ ತಮ್ಮ ಒಂದು ತಪಶ್ಶಕ್ತಿಯಿಂದ. ಅವರು ಆ ಯಾವ ಬಿಜಾಪುರದ ಮಂತ್ರಾಲಯ ಪ್ರಭುಗಳ ಸನ್ನಿಧಾನದಲ್ಲಿ ಇರಬೇಕಾದ್ರೆ ಮತ್ತೆ ಆ ಯಾವ ಜಠರ ನಾರಾಯಣರಾಯನ ಒಬ್ಬ ಹೆಂಡತಿಗೆ ಅಂಥದ್ದೊಂದು ಪಿಶಾಚಿ ಬಾಧ ಅನ್ನೋದೇನಿರ್ತದೆ ಅದನ್ನು ಪರಿಹಾರ ಮಾಡಬೇಕಾದಂಥ ಒಂದು ಹಂತ ಬಂತು. ತಮ್ಮ ಶಾಟಿ ಮಂತ್ರಾಕ್ಷತೆಯನ್ನು ಈ ರೀತಿ ಎಸೆದಾಗ ಆ ದೇಹ ಎಷ್ಟು ವಿಲಿ ಒದ್ದಾಡ್ತೀವೋ, ಆಯ್ತು ನಾನು ಹೋಗ್ತೇನೆ ಬಿಟ್ಟು ಅಂಥೇಳಿ ಆ ಮಾಂತ್ರಿಕನೂ ಬಹಳ ಅದ್ಭುತ ಇದ್ದಮ್ಮ. ಹಾಗೆ ನೋಡಿದರೆ ಎಲ್ಲೆಲ್ಲೂ ಬಿಡ್ತಾ ಇಲ್ಲ ಈ ವ್ಯಕ್ತಿಯನ್ನು. ಅನೇಕರನ್ನ ತನ್ನ ಏನಂತಾರೆ ಅಧೀನರಾದಂಥ ಭೂತ ಪ್ರೀತಗಳನ್ನು ಕಳಿಸಿ ಮತ್ತೆ ಭಾನುಮತಿ ವಾಪಸ್ ತನ್ನ ಅಧೀನಕ್ಕೆ ಬರಬೇಕು ಅಂತ ಎಷ್ಟೇ ಪ್ರಯತ್ನ ಮಾಡಿದರೂ ಕೂಡ ಮತ್ತೆ ಆಧುನಿಕ ಬಂದು ಅಲ್ಲೊಂದು ಏನಂತಾರೆ ಇಂಥದ್ದನ್ನೇ ಕಾರ್ಯ ಮಾಡಬೇಕು, ಹೀಗೆ ಇರಬೇಕು ಅಂತೆಲ್ಲ ಸ್ಪಷ್ಟವಾಗಿ ನಿರ್ದೇಶನ ಕೊಟ್ಟು ಅದಂತೆ ಮಾಡಿ ತಮ್ಮ ತಪಸ್ಸನ್ನೇ ಧಾರೆ ಎರೆದು ಆ ಒಂದು ಪಿಶಾಚಿಯ ಜನ್ಮದ ಅಥವಾ ಒಂದು ಪ್ರಭಾವದಿಂದ ಆ ಸ್ತ್ರೀಯನ್ನು ಮುಕ್ತರನ್ನಾಗಿ ಮಾಡೋದಲ್ಲ. ಆ ಭಾನುಮತಿ ಕೂಡ ನನ್ನ ಗತಿ ಏನು ಅಂತ ಈ ರೀತಿ ಕೇಳಿದಾಗ ಶೇಷಾಯುಷ್ಯವನ್ನು ನೀನು ಸೋದೆಗೆ ಹೋಗು, ಅಲ್ಲಿ ಶ್ರೀ ರಾಜರ ಮತ್ತು ಭೂತರಾಜರ ಒಂದು ಅನುಗ್ರಹಕ್ಕೆ ಪಾತ್ರರಾಗಿ ನೀನು ಮುಕ್ತಳಾಗುವಂಥ ಈ ರೀತಿಯಾದಂಥ ಒಂದು ಭರವಸೆಯನ್ನು ಕೊಟ್ಟಿರೋದು ಅಂತ. ಹೀಗೆ ಕೇವಲ ಇಲ್ಲಿ ಪಿಶಾಚಿ ಬಾಧೆಯನ್ನಷ್ಟೇ ಇಲ್ಲಿ ಬಿಡಿಸಲಿಲ್ಲ, ಆ ಒಂದು ಪಿಶಾಚಿಯಾಗಿರ್ತಕ್ಕಂಥದ್ದಕ್ಕೂ ಒಂದು ಸದ್ಗತಿಯ ಮಾರ್ಗವನ್ನು ಉಪಾಯವನ್ನು ಕೂಡ ತಿಳಿಸಿ ಉದ್ಧಾರಕ್ಕೆ ಒಂದು ಮಾರ್ಗವನ್ನು ತೋರಿಸಿದ್ದಾರೆ ರಘುಪ್ರೇಮ ತೀರ್ಥರು ಅಂತ. ಈ ರೀತಿಯಾಗಿ ಅವರ ಒಂದು ಆ ತತ್ವಜ್ಞಾನದ ಒಂದು ಶಿಖರಾಗ್ರ ಅಂತ ಅನ್ನೋಣ, ವೈರಾಗ್ಯದ ಒಂದು ವಿಸ್ತಾರ ಅಂತ ಅನ್ನೋಣ, ಅಥವಾ ಅವರ ಒಂದು ಲೋಕಕ್ಕೆ ಮಾಡಿರ್ತಕ್ಕಂಥ ಒಂದು ಉಪದೇಶಾದಿಗಳ ಸಾನುಗ್ರಹ ಉಪದೇಶಾದಿಗಳ ಒಂದು ಕಾರುಣ್ಯದ ಕಾರ್ಯ ಅದು ಬಹಳ ಅತ್ಯಂತ ಅಗಾಧವಾದದ್ದು, ಅದು ಹಿರಿದಾದದ್ದು, ಮಹಿಮೋಪೇತವಾದದ್ದು ಅನ್ನೋದರಲ್ಲಿ ಎರಡು ಮಾತೇ ಇಲ್ಲ. ಅವರ ಒಂದು ದೇಹತ್ಯಾಗ ಅಂದರೆ ಪ್ರಾಣೋತ್ಕ್ರಮಣವು ಕೂಡ ಅವರು ಪದ್ಮಾಸನ ಮಂಡಿತರಾಗಿ ಆದೋನಿಯಲ್ಲಿ ಇರಬೇಕಾದ್ರೆ ಅವರು ಅಸ್ತ್ರಾಯ ಫಟಂತ ಇವತ್ತು ನಾವು ಸಂಧ್ಯಾದಿಗಳನ್ನು ಮಾಡಬೇಕಾದ್ರೆ ಯಾವ ಮಾಡ್ತೀವೋ ಆ ರೀತಿಯಾಗಿ ಅವರು ಪದ್ಮಾಸನ ಮಂಡಿತರಾಗಿ ದೇಹತ್ಯಾಗವನ್ನು ಮಾಡಿತ್ತು. ಅವರು ಇರಬೇಕಾದ್ರೆ ಅಲ್ಲಿ ಒಬ್ಬ ಲಕ್ಷ್ಮಮ್ಮ ಅಂತ ಬೇರೆ ಒಬ್ಬ ಏನೋ ಒಂದು ಸಿದ್ಧಿ ಇರ್ತಕ್ಕಂಥ ಹೆಣ್ಣಮಗಳು ಅವಳಂತಿದ್ಲಂತೆ ಅನೇಕರು ಅವಳ ಹತ್ರ ಹೋಗಬೇಕು, ಇದೆಲ್ಲ ನನ್ನ ಹತ್ರ ಪರಿಹಾರ ಆಗೋದಿಲ್ಲ, ಆ ರಘುಪ್ರೇಮ ತೀರ್ಥರ ಹತ್ರ ಹೋಗ್ರಿ ಅಂತ, ಆ ಸ್ವಾಮಿ ಹತ್ರ ಹೋಗ್ರಿ ಅಂತ ಕಳಿಸ್ಬೇಕು. ಅಂಥ ಒಂದು ಆ ಸಿದ್ಧಿ ಅನ್ನೋದು ಇವರಲ್ಲಿತ್ತು. ಇದು ಆಧ್ಯಾತ್ಮಿಕ ಸಿದ್ಧಿ, ತಾತ್ವಿಕ ಸಿದ್ಧಿ, ಸಾತ್ವಿಕ ಸಿದ್ಧಿ. ಅದು ಯಾವುದೋ ಮಾಟ ಮಂತ್ರ ಮಾಡಿ ಇವತ್ತೇನೋ ಒಂದು ಪರಿಹಾರ ಮಾಡ್ತಕ್ಕ ವ್ಯಕ್ತಿ ಅಲ್ಲ ಅಂತ ಅರ್ಥ. ವಾಯುದೇವರ ಅಂತರ್ಯಾಮಿಯಾಗಿ ಪರಮಾತ್ಮನ ಆರಾಧನೆ ಮಾಡೋದೇ ಮಿಗಿಲಾದದ್ದು ಅಂತ ಅನ್ನೋದನ್ನು ಸಾತ್ವಿಕವಾದಂಥ ಒಂದು ಉಪಾಸನಾ ಮಾರ್ಗ, ಅದನ್ನು ಇವತ್ತು ಜಗತ್ತಿಗೆ ಅವರವ್ರ ಯೋಗ್ಯತೆಗೆ ತಕ್ಕಂತೆ ಅವರ ಸ್ವರೂಪ ಯೋಗ್ಯತೆಯನ್ನು ಸ್ಕ್ಯಾನ್ ಮಾಡಿ ಉಪದೇಶ ಮಾಡತಕ್ಕಂಥ ಒಂದು ಮಿಗಿಲಾದ ಯೋಗ್ಯತೆ ಉಳ್ಳವರು ಶ್ರೀ ರಘುಪ್ರೇಮ ತೀರ್ಥರು. ಬ್ರಾಹ್ಮಣೇತರರು ಕೂಡ ಅವರ ಮೇಲೆ ಅನೇಕರು ವಿಶ್ವಾಸ ಮಾಡ್ತಿದ್ರು. ಅಷ್ಟೇ ಅಲ್ಲ, ಪ್ರಾಣೋತ್ಕ್ರಮಣ ಕಾಲಕ್ಕಿಂತ ಪೂರ್ವದಲ್ಲಿ ಅನೇಕರಿಗೆ ಅನ್ಬೇಕಂತ ಅವರು ಉರ್ದು ಭಾಷೆಯಲ್ಲೇ ಅವರಿಗೆ ಹೇಳಬೇಕು, ನಾವು ಹೋಗಿ ಬರ್ತೇವೆ, ಕೃಪಾ ಇರಲಿ ಅಂತ. ಯಾರಾದರೂ ಕೇಳ್ತಾರೇನ್ರಿ ಇಂಥ ಮಾತನ್ನು ಬೇರೆಯವರಿಗೆ ಎದುರಿನಲ್ಲಿ? ಇಂಥ ಲೋಕೋತ್ತರ ವ್ಯಕ್ತಿ ಬಂದವರಿಗೆಲ್ಲ ಈ ರೀತಿ ಕೇಳಬೇಕಾ? ಅಂದರೆ ಅವರ ಒಂದು ಚಿಂತನೆ, ಅವರ ಉಪಾಸನೆ ಅದು ಇವತ್ತು ಸಂಕುಚಿತವಾದಂತಲ್ಲ. ಸಕಲಾಧಿಷ್ಠಾನದಲ್ಲಿ ಪರಮಾತ್ಮನ ವ್ಯಾಪಾರವನ್ನು ಚಿಂತನೆ ಮಾಡತಕ್ಕವರಿಗೆ ಮಾತ್ರ ಈ ಒಂದು ಮಾತು, ಈ ಒಂದು ನಡೆ ನುಡಿ ಅನ್ನೋದು ನಾವು ಅಂಥವರಲ್ಲಿ ಕಾಣಬಹುದೇ ಹೊರತು ಸಾಮಾನ್ಯ ವ್ಯಕ್ತಿಗಳಲ್ಲಿ ಇದು ಸಾಧ್ಯವೇ ಇಲ್ಲ ಅಂತ ಅನ್ನೋದನ್ನು ಸ್ಪಷ್ಟವಾಗಿ ಹೇಳಬಹುದು. ಈ ರೀತಿಯಾಗಿ ಆ ವೃಂದಾವನವನ್ನು ಪ್ರವೇಶ ಮಾಡಿದ ಮೇಲೆ ಅಲ್ಲೇ ಮಾನ್ವಿ ಗುಂಡಾಚಾರ್ಯರು ನಮ್ಮ ಜಗನ್ನಾಥದಾಸರ ಅವರಿಂದ ಅನುಗ್ರಹಿತರಾದಂಥವರಿದ್ದಾರೆ. ಅವರು ಏನು ಧನ್ಯರೋ ಜಗದಿ ಎಂಥ ಮಾನ್ಯರು ಅಂತ ಈ ರೀತಿಯಾಗಿ ಸ್ವಾಭಾವಿಕವಾದಂಥ ಕವಿಗಳೇ ಅವರು. ಅವರಿಗೆ ಅಂಥದ್ದೊಂದು ಪದ್ಯ ಅನ್ನೋದು ಅವರ ಬಾಯಿಂದ ಹೊರಹೊಮ್ಮಿದೆ. ಅದನ್ನು ಕೂಡ ನೋಡಿದರೆ ಇವರು ಸಾಕ್ಷಾತ್ ಯಜ್ಞ ಯಾಗ ಇತ್ಯಾದಿಗಳನ್ನು ಜೀವನವೇ ಒಂದು ಯಜ್ಞ ಅಂತ ತಿಳ್ಕೊಂಡು ನಾವು ಹೇಗೆ ಬದುಕಬೇಕು ಅಂತ ಅನ್ನೋದೊಂದು ರಹಸ್ಯ ಏನದೆ ಅದನ್ನು ಪ್ರಯೋಗದಿಂದ ಇವತ್ತು ತಿಳಿಸಲಿಕ್ಕಾಗಿ ಬಂದಂಥ ಒಬ್ಬ ದೇವತಾ ವ್ಯಕ್ತಿಗಳು, ಸಾಮಾನ್ಯರಲ್ಲ, ಸಾಕ್ಷಾತ್ ಪಾರ್ಥರೇ ಅವರು ಅಂತ ಅನ್ನೋದನ್ನು, ಅಂದರೆ ಸಾಕ್ಷಾತ್ ಇಂದ್ರಾಂಶರೇ ಇದ್ದಾರೆ. ಈ ವೈರಾಗ್ಯದ ಒಂದು ನಿಮಿತ್ತದಿಂದ ರುದ್ರದೇವರ ಆವೇಶ ಕೂಡ ಅವರಲ್ಲಿ ಉಂಟು ಅಂತ ಈ ರೀತಿಯಾಗಿ ಅವರ ಒಂದು ವೃಂದಾವನ ಸನ್ನಿಧಿ ಅದು ಆಲೋನಿಯಲ್ಲದೆ. ನಂತರ ಸುಮಾರು 56ರಲ್ಲಿ ಅಂದರೆ 1956ರಲ್ಲಿ ಬೃಹತ್ ವೃಂದಾವನ ಒಂದು ಪ್ರತಿಷ್ಠೆಯನ್ನು ಕೂಡ ಮಾಡಿದ್ದಾರೆ. ಅವರು ಅನೇಕರಿಗೆ ಇಂಥ ಒಂದು ಉಪದೇಶವನ್ನು ಮಾಡಿದರು ಅಂತ ನಾನು ಹೇಳಿದೆ. ಅದರಲ್ಲಿ
ಇಟಗಿ ಅನಂತಾಚಾರ್ಯರು ಇದ್ದಾರೆ, ವಾಣಿ ಕೃಷ್ಣಾಚಾರ್ಯರು, ಬಾದರಿ ಕೃಷ್ಣಾಚಾರ್ಯರು, ಇನ್ನೂ ಅನೇಕ ಗೃಹಸ್ಥರು ಕೂಡ, ಮಂಗಳಬೇಢೆ ಮೊದಲಾದಂಥವರೆಲ್ಲ ಇದ್ದಾರೆ. ಅವರೆಲ್ಲ ಶ್ರೇಷ್ಠ ಪ್ರಮೇಯದ್ಯರೇ ಹಾಗೆ ಮೆರೆದಂಥವರು ಕೂಡ. ಅಂಥವರು ಅವರಿಗೆಲ್ಲ ಇಂಥ ಬಂದು ಆ ಬೃಂದಾವನದಲ್ಲಿ ಕೂಡ ನಾವು ವಿಶೇಷ ಸನ್ನಿಹಿತರಾಗ್ತೇವೆ ಅಂತ ನಾವು ಮಾತನ್ನು ತಾವು ಮೊದಲೇ ಇದನ್ನು ಸೂಚನೆ ಮಾಡಿ, ಅಷ್ಟೇ ಅಲ್ಲ, ನಮ್ಮ ಬೃಂದಾವನ ಸನ್ನಿಧಾನದಲ್ಲಿ ಕೂಡ ನಂತರದಲ್ಲಿ ಸುಮಾರು 400 ವರ್ಷಗಳವರೆಗೂ ಕೂಡ ಸೇವಾದಿಗಳು ನಡೀತದೆ. ಭಕ್ತರು ಇಷ್ಟಾರ್ಥವನ್ನು ಇಲ್ಲಿ ಹೊಂದುತ್ತಾರೆ, ಅನಿಷ್ಟವನ್ನು ಕಳ್ಕೋತಾರೆ ಅಂತನೂ ಆ ಸೂಚನೆಯನ್ನು ಶ್ರೀಗಳವರು ಕೊಟ್ಟಿದ್ದಾರೆ. ಆದ್ದರಿಂದ ಅಂಥ ಯಾವ ಮಹಾತ್ಮರ ಒಂದು ಮಹಿಮಾ ಅಂತನ್ನೋದೇನದೆ ಅದನ್ನು ಯಾರೋ ಒಬ್ಬರು ಬರೆದದ್ದು ಅಂತ ತಿಳ್ಕೊಬೇಕಾಗಿಲ್ಲ. ಅದನ್ನು ಸಾಕ್ಷಾತ್ ಅವರು ಯಾವ ಶ್ರೀಪಾದ ಪುತ್ರರಾದಂತಹ ಸ್ವಾಮಿ ರಾಯಾಚಾರ್ಯರು, ಶ್ರೀಗಳವರಿಂದಲೂ ಅನುಗ್ರಹಿತರಾದವರು, ವಾಯುದೇವರು ವಿಶೇಷ ಅಂತಃಕರಣಕ್ಕೆ ಪಾತ್ರರಾದವರು, ಅವರು ಕೂಡ ಜ್ಞಾನದ ಸಿದ್ಧಿ ಉಳ್ಳವರು, ಆಶು ಕವಿಗಳೂ ಆಗಿದ್ದಾರೆ. ಅಂಥವರು ಬರೆದಂತಹ ಸುಮಸೌರಭ ಅಂತನ್ನೋದೇನದೆ ಅನೇಕ ಸಂಗತಿಗಳನ್ನು, ಘಟನೆಗಳನ್ನು ಅವರು ಶ್ರೀಗಳವರ ಜೊತೆಯಲ್ಲಿದ್ದು ಕಣ್ಣಾರೆ ಕಂಡವರು, ಅಥವಾ ಅದಕ್ಕೂ ಪೂರ್ವಭಾವಿಯಾದಂತಹ ಅನೇಕ ಸಂಗತಿಗಳನ್ನು ಶ್ರೀಗಳವರ ಒಡನಾಟ ಉಳ್ಳಂಥ ಮತ್ತು ಅವರು ಸಾಕ್ಷಾತ್ ಕಂಡಿರತಕ್ಕಂಥವರಿಂದಲೂ ಕೂಡ ಕೇಳಿ ಸಂಗ್ರಹ ಮಾಡಿ ಬರೆದಂಥ ಒಂದು ಅಧಿಕೃತ ಒಂದು ಕೃತಿ ಏನದೆ ಅದು ಸುಮಸೌರಭ ಅಂತೇನದೆ. ಅಂತಹ ಕೃತಿಯನ್ನೇ ಮುಖ್ಯವಾಗಿ ಆಧರಿಸಿಕೊಂಡು ಇವತ್ತು ನಾವು ಆ ಶ್ರೀಗಳವರ ಒಂದು ಚರಿತ್ರೆಯನ್ನು ಅವರ ಅವತಾರದಿಂದ ಆರಂಭಿಸಿ ಬೃಂದಾವನ ಪ್ರವೇಶ, ನಂತರದಲ್ಲಿಯೂ ಕೂಡ ಇವತ್ತಿಗೂ ಕೂಡ ವೈಭವದ ಆರಾಧನಾದಿಗಳು ಅವರ ವಂಶೀಕರು ಅದ್ಭುತವಾಗಿ ಅದನ್ನು ಅತ್ಯಂತ ವೈಭವದಿಂದ ಮಾಡ್ತಾನೇ ಇದ್ದಾರೆ ಇವತ್ತಿಗೂ ಕೂಡ. ಅಂತಹ ಆರಾಧನೆ ಇದೇ ತಿಂಗಳ ಕೊನೆಯಲ್ಲಿ ಬರತಕ್ಕಂಥದ್ದೇ. ಅಂದರೆ ಶ್ರಾವಣ ಬಹುಳ, ಅಮಾವಾಸ್ಯ, ಭಾದ್ರಪದ ಬಹುಳ ಪ್ರತಿಪದ ಮತ್ತು ದ್ವಿತೀಯ, ಈ 3 ದಿನ ಪ್ರತಿ ವರ್ಷವೂ ಕೂಡ ಅಲ್ಲಿ ಅತ್ಯಂತ ವೈಭವದಿಂದ ಆರಾಧನಾದಿಗಳಾಗ್ತದೆ. ಅನೇಕ ವಿದ್ವಾಂಸರು ಬರ್ತಾರೆ, ಜ್ಞಾನ ಕಾರ್ಯ ಆಗ್ತದೆ ಅಲ್ಲಿ. ಅದೇ ರೀತಿ ಅನ್ನ ಸಂತರ್ಪಣೆ ಎಲ್ಲ ಕಾರ್ಯ ಆಗ್ತದೆ. ಆ ದೃಷ್ಟಿಯಿಂದ ಅಂಥ ಒಂದು ವಿಶಿಷ್ಟ ಸನ್ನಿಧಾನ, ಮಂತ್ರಾಲಯ ಪ್ರಭುಗಳ ಸನ್ನಿಧಾನಕ್ಕೆ ಯಾರು ಬಂದಿರ್ತಾರೋ, ಯಾರಿಗೆ ಇವರ ಬಗ್ಗೆ ಗೊತ್ತಿದೆ, ಇದನ್ನು ಓದಿದಂಥವರಾಗಲಿ ಕೇಳಿದಂಥವರಾಗಲಿ ಇಲ್ಲಿ ಬಂದು ದರ್ಶನ ಮಾಡಿಕೊಂಡು ಅನುಗ್ರಹಿತರಾಗತಕ್ಕಂಥ ಅನೇಕ ಉದಾಹರಣೆಗಳು ಇವತ್ತು ನಮಗೆ ದೊರೆತಾವೆ. ಆಧ್ಯಾತ್ಮಿಕಾದಿ ತಾಪತ್ರಯ ಇರಲಿ, ಲೌಕಿಕ ತಾಪತ್ರಯ ಇರಲಿ, ಯಾರು ಇವತ್ತು ಸಾತ್ವಿಕರಿದ್ದಾರೋ ಅಂಥವರಿಗೆ ಒಂದು ಆಪತ್ತು ಪರಿಹಾರ, ವಿಪತ್ತು ಪರಿಹಾರ, ಯಾರು ಬೇರೆ ಯಾಕೆ ಹೇಳಿದೆ ಅಂದರೆ ಒಂದು ಲೌಕಿಕ ಒಂದು ಅಲೌಕಿಕ ಅನ್ನೋ ದೃಷ್ಟಿಯಿಂದ ಆ ರೀತಿ ಪ್ರಯೋಗ ಮಾಡಿದೆ ನಾನು. ಅಂತಹ ಪರಿಹಾರಕ್ಕೆ ಮತ್ತು ವಿಶೇಷವಾದಂಥ ಸೋತ್ತಮರ ಒಂದು ಅನುಗ್ರಹ ನಮಗಾಗಬೇಕು, ಸಕಲ ತತ್ವಾಭಿಮಾನಿಗಳ ಅನುಗ್ರಹ ಆಗಬೇಕು, ನಾವೆಲ್ಲ ಸಾಧನಕ್ಕೆ ಅಂತರ್ಮುಖಿಗಳಾಗಬೇಕು ಅನ್ನೋದು ಉಪಾಯ ತಿಳ್ಕೋಬೇಕು. ಅಂದರೆ ಅಂಥವರೆಲ್ಲರೂ ಕೂಡ ಶ್ರೀ ರಘುಪ್ರೇಮ ತೀರ್ಥರು ಅದೇ ರೀತಿ ಬದುಕಿದವರು. ಅವರು ಅಂತರ್ಮುಖಿಯಾಗಿದ್ದರು, ಏಕಾಂತ ಪ್ರಿಯರಾಗಿದ್ದರು. ಯಾರು ಇವತ್ತು ಯೋಗ್ಯತೆ ಏನದ ಅಂಥವ್ರನ್ನ ಮಾತ್ರ ಅವರು ಮುಂದಿಟ್ಟುಕೊಂಡು ಎಷ್ಟು ಸೇವೆ ತಗೋಬೇಕು ಅಷ್ಟನ್ನೇ ತಗೊಂಡು ಅಲ್ಲೇ ನಿಲ್ಲಿಸಿಬಿಟ್ಟಾರೆ ಹೊರತು ಅವರು ಯಾವುದನ್ನು ಅತಿಯಾಗಿ ಆಸೆಪಟ್ಟು ಯಾವುದನ್ನು ಸ್ವೀಕಾರ ಮಾಡಿ ಆಸ್ತಿ ಪಾಸ್ತಿಯನ್ನು ಮಾಡಲಿಕ್ಕೆ ಹೋಗಿಲ್ಲ. ಅವರ ಅನುಗ್ರಹವೇ ಇವತ್ತು ಅವರ ಭಕ್ತರಿಗೆ, ಅವರ ವಂಶೀಕರಿಗೆ ಇವತ್ತು ದೊಡ್ಡ ಆಸ್ತಿ ಅಂತ ಅನ್ನೋದನ್ನು ನಾವು ಮರೆಯಬೇಕಾಗಿಲ್ಲ. ಅಂಥ ಯಾವ ಪರಮ ಪೂಜ್ಯ ಶ್ರೀಪಾದಂಗಳವರ ಬಗ್ಗೆ ಏನೋ ಒಂದು ಅಲ್ಪ ಸಮಯದಲ್ಲೇ ಏನೋ ಒಂದು ಸ್ವಲ್ಪ ಹೇಳಬೇಕು ಅಂತ ಅವರ ವಂಶೀಕರು ನನಗೆ ಸೂಚನೆ ಕೊಟ್ಟಿದ್ದರಿಂದ ಇದರಲ್ಲಿ ಬಿಟ್ಟಿರತಕ್ಕಂಥ ವಿಷಯ 99 ಹೇಳಿದ್ದು ಒಂದಿರಬಹುದು, ಹೇಳಿದ್ದಂಥ ವಿಷಯದಲ್ಲಿ ಏರುಪೇರು ಇರಬಹುದು. ಆದರೂ ಕೂಡ ಅದನ್ನು ಅಂಶಕ್ಷೀರ ನ್ಯಾಯದಂತೆ ಸಕಲರು ಕೂಡ ಸ್ವೀಕಾರ ಮಾಡಬೇಕು. ಈ ಒಂದು ವಾಂಗ್ಮಯ ಸೇವೆಯಿಂದ ಶ್ರೀ ವಿಶ್ವೋತ್ತಮ ತೀರ್ಥರ ಅಂತರ್ಯಾಮಿ, ಶ್ರೀ ರಘುಪ್ರೇಮ ತೀರ್ಥರ ಅಂತರ್ಯಾಮಿ, ಭಾವಿ ಸಮೀರ ಶ್ರೀ ವಾದಿರಾಜ ಗುರುಗಳ ಶ್ರೀ ಮಧ್ವಾಂತರ್ಗತ ಸಾಕ್ಷಾತ್ ವೈಕುಂಠರಾಮ ದೇವರೇನಿದ್ದಾರೋ ಅವರಿಂದ ಅಭಿನ್ನನಾದಂತಹ ಸಾಕ್ಷಾತ್ ಲಕ್ಷ್ಮೀ ಹಯಗ್ರೀವ ದೇವರು ಸುಪ್ರೀತರಾಗಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು.